செவ்வரை வள்ளியும் செங்கரும்பும் தித்திக்கும் மாதுளமும் தினம் இஷ்டமுடன் கொண்டு படையல் இட்டால் அன்னையும் இன்புறுவாள். அண்டி வருபவர் வேண்டும் வரங்களை அள்ளிக் கொடுத்திடுவாள். செவ்வரளி மலரினில் பூஜை புரிந்திட புன்னகை செய்திடுவாள். விண்ணவர் மன்னவர் வந்து வணங்கிடும் வீர பராபரியாம் வெற்றி தந்திடுவாள். கொண்ட நோக்கம் அதில் பல நன்மைகள் செய்திடுவாள். முக்கண் முதல்வனின் நெற்றிச் சுடரினில் அன்னை அவதரித்தாள். இந்த மக்கள் படும் துயர் முற்றும் தகர்ந்திட முன்னை வினை அறுப்பாள். வஞ்ச மனம் கொண்ட துஷ்ட பகைவரை தூர விரட்டிடுவாள். தினம் தஞ்சம் என்று வரும் பக்தரின் பக்கத்தில் அம்பிகை நின்றிருப்பாள். మహాలక్ష్మి మహాసరస్వతి రూపాదిత్య జగన్మాతನ సన్నిధానుడు తరదగ్గాದ మనసుల ప్రార్థన మొత్తముగా విశేషವಾದ కుంకుమ మధ్యాడు మన్నెడెత్తినంచిన వారాహియమ్మన వార్షికోత్సవದ అంగవాದ విషయకారుడు ఆ దేవిನ అనుగ్రహికుడు భవిష్యత్కరుడు నిఖిల సంసార ಬೋಡಪನಂಚಿನ ಸುಖಶಾಂತಿನ ಮಾತ ಜಗನ್ಮಾತ ಪರಮಾನುಗ್ರಹಮತ್ತುಗಳು ಉದ್ದೇಶದಾರ ಇನಿತ ಶುಭ ದಿವಸುಡು ಆ ವಾರಾಹಿಯಮ್ಮನ ಸನ್ನಿಧಾನುಡು ಮತ್ತಿನಂಚಿನ ದುರ್ಗಾ ನಮಸ್ಕಾರ ಪೂಜೆ ಐತಂಗವಾದ ಮಂತ್ರಮೂಲಕವಾದ ಸಪರಿವಾರ ಸಹಿತವಾದ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ರೂಪ್ಯಾಣಿತ ಜಗನ್ಮಾತೆನ ಪಂಚದೀಪ ಮಧ್ಯೋಳು ಅಂಚನೆ ನವರ್ಣ ಮಂಡಲ ಮಧ್ಯೋಳು ಆವಾಹನೆ ಮತ್ತದೆ ಆರ್ನ ಪ್ರೀತ್ಯರ್ಥವಾದ ಮತ್ತಿನಂಚಿನ ಯಥಾಶಕ್ತಿ ತರ್ಪಣ ದುರ್ಗಾ ನಮಸ್ಕಾರ ಅಂಗವಾದ ರತ್ನವಂತನ ತರ್ಪಣ ಅಂಚನೆ ಪುಷ್ಪಾರ್ಚನ ಯಥಾಶಕ್ತಿ ನೈವೇದ್ಯದವರ ಆ ಮಹಾದೇವಿ ಸಂತೋಷುಡು ಸ್ವೀಕಾರ ಮಕ್ಕಳು ದುರ್ಗಾ ದಾರಿದ್ರ ಶಮನೆಂದು ದುರ್ಗೆನ ಅನುಗ್ರಹ ಇತ್ತನ್ನಾಣ ನಂಕಪದ್ಮದಾದೊಂದು ದುಃಖ ದಾರಿದ್ರ್ಯನುಂಡ ಅವು ಮಾತ ಪರಿಹಾರ ಮತ್ತು ಕೊರಪೊಳಗೆ ದಯಕೆಂಡ ಆ ಮಹಾತಾಯಿಗೆ ಸಾರತ್ಯೇನ್ಮ ಪುದರುಂಡುಗೆ ಐಟು ಒನ್ಯ ಉದರಣೆಂಜಿನ ಕೆಂಡ ಜಗನ್ಮಾತ್ರಾಯೇ ನಮೋ ನಮ ಅಂದ ಆಲೆನ್ ಕೊಂಡಾಡಿದ ಇಡೀ ಜಗತ್ತಿಗೆ ಮಾತ್ರ ಸ್ವರೂಪವಾಗಿ ದುಃಖ ದಾರಿದ್ರ್ಯನುಂಡ ಅವು ಮಾತ ಪರಿಹಾರಪಣಿಗೆ ಅವತ್ತಂದೆ ಊರೋಳು ಮಹಾದೇವಿ ರಾಕ್ಷಸೇನ ಸಂಹಾರಗೋಸ್ಕರಾದ ಮೂಜಿ ಅವತಾರ ದೇದಳಿಗೆ ಮಹಾಕಾಳಿ ಪನ್ಪುನ ಅವತಾರ ಮಹಾಲಕ್ಷ್ಮಿ ಪನ್ಪುನ ಅವತಾರ ಅಂಜನೆ ಮಹಾಸರಸ್ವತಿ ಪನ್ಪುನ ಅಂಜನ ಅವತಾರಗೆ ಐಟಿ ಕಾಳೀಶ್ವರ ಉಬಡೈತಿನ ಮಹಾದೇವಿನ ಪಂಚದೀಪ ಮಧ್ಯೋಡು ಆವಾಹನೆ ಮತ್ತದು ಆನ ಮಂತ್ರದ ಪುಷ್ಪಾರ್ಚನೆ ಮತ್ತೊಂದು ನಂಗೆ ದಾದ ಪರತಿಕೊಂದು ಕೆಂಡ ಇತ್ತದ ಕಾರಡು ರಾಕ್ಷಸ ಕರ್ಮ ವಿದ್ಯೆಯನ್ನು ಅಂಡಲ ನಮ್ಮ ದೇಹದ ಕೆಲವು ಮಾತ ರಾಕ್ಷಸ ಪ್ರವೃತ್ತಿ ಮಾತ ಪುಣಿಗ ಅವನು ಮಾತ ನಿಗ್ರಹ ಕೊಡುಂದಾಂಡ ಆ ಕಾಳಿದ್ದವರ ಮಾತ್ರ ಸಾಧ್ಯ ಅಂಚಿನ ಕಾಳಿನಾರದ ಮತ್ತೊಂದಾಂಡ ದಾದವನ್ ನಮ್ಮ ದೇಹೊಡಕ್ಕಿನಂಚಿನ ಹರಿಶೌದ್ಯವರೇನು ಉಂಡ ಅವು ಮಾತ ಪರಿಹಾರ ಅವರ ಸಾಧ್ಯಗ ನನ್ನ ರಡ್ನೇ ಸ್ವರೂಪ ಮಹಾಲಕ್ಷ್ಮಿನ ಸ್ವರೂಪ ಲಕ್ಷ್ಮೀ ಸ್ವರೂಪಾದಿತ್ಯ ನಮ್ಮ ಜಗನ್ಮಾತೆನ ಪಂಚದೀಪ ಮಧ್ಯೋಡು ಪೂಜೆ ಮತ್ತು ಅರ್ಚನೆ ಮತ್ತೊಂದಾಂಡ ನಂಗೆ ದಾದ ಫಲ ಕಂಡ ವಿಶೇಷವಾದ ಸಂಪತ್ತಿಗೆ ಧನ ಸಂಪತ್ತಿಗೆ ಕಾಸು ಗದಿ ದೇವತೆ ಕಂಡ ಮಹಾಲಕ್ಷ್ಮಿಗೆ ಅವನ ಅಂಚಿನ ಲಕ್ಷ್ಮೀ ಪೂಜೆ ಮತ್ತೊಂದಾಂಡ ನಮ್ಮ ಮಲ್ಪನಂಚಿನ ವ್ಯವಹಾರ ಕ್ಷೇತ್ರೋಡು ಎರಡು ಯಶಸ್ಸು ಶ್ರೇಯಸ್ಸು ಮಾತ ಪ್ರಾಪ್ತಿ ಅವರ ಸಾಧ್ಯತೆಯೊಂದಿಗೆ ನನ್ನ ಮೂಗಿನ ಅವತಾರ ಮಹಾಸರಸ್ವತಿನ ಅವತಾರ ಆ ಸರಸ್ವತಿ ರೂಪ್ಯಾದಿ ಜಗನ್ಮಾತೆ ಪಂಚದೀಪ ಮಧ್ಯೋಡು ಆವಾಹನೆ ಮತ್ತದ ಅರ್ಚನೆ ಮತ್ತೊಂದಾಂಡ ನಂಗೆ ದಾದ ಪರದ ಮನುಷ್ಯಗೆ ಕಾಸು ಬತ್ತಿ ಬೇದಿಗೆ ಆಗಿ ದುರಂಕಾರ ಬರ್ಪುಡು ಒಂದು ದುರಂಕಾರ ಬರಂದೆ ಪೊರ್ಲುಡು ಸಂಸಾರ ಜೀವನ ಸಾಗಿಸೋಂದ ಬುದ್ಧಿ ಸರಿಯಾದ ಬೋಡು ಬುದ್ಧಿಗೆ ದೇವರ ಏರಿಕೆಂಡ ಸರಸ್ವತಿಗೆ ಅವನಂಚಿನ ಸರಸ್ವತಿ ನಾರಾಯಣ ಮತ್ತೊಂದಾಂಡ ನಂಗೆ ಜ್ಞಾನಶಕ್ತಿ ಬುದ್ಧಿಶಕ್ತಿ ಅವನಂಚಿನ ಉದ್ಯೋಗಗಳು ವ್ಯವಹಾರ ಕ್ಷೇತ್ರಗಳು ಆ ಬಾಲಕಲಡ್ಡ ಭವಿಷ್ಯತ್ಕರುಡು ಸಂಧ್ಯಾಕಾಲುಡು ವಾಹನ ಸನ್ನಿಧಿಗಳು ವಾವನ್ ಸಂಕಲ್ಪ ದೀದು ಆ ಪೂಜೆ ಮಲ್ಪಾರ ನಿಖಲ ಸಂಕಲ್ಪ ಮಾತ ನಮೋ ದೇವೇ ಮಹಾದೇವೇ ಶಿವಾಯೇ ಸತತಂ ನಮಃ ನಮಃ ಪ್ರಕೃತಿಭದ್ರಾನ್ಯಾತ ಪ್ರಣತಾಸ್ಪದಂ ಪ್ರಣತಾನಂ ದತ್ತಂ ದೇವಿ ವಿಶ್ವಾರ್ತಿಹರಣಿ ತ್ರೈಲೋಕ್ಯವಾಸಿನಿ ವೈಡ್ಯ ಲೋಕಾನಾವೃತಾ ಭವನ್ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾನ್ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಸಂದೇಹ ಪ್ರದಕ್ಷಿಣ್ಯಂ ದೇವತೆ ಮಹಾದೇವಿಯೇ ನಮೋ ನಮಃ ಮನೋವಿಷ್ಟ ಪ್ರಾರ್ಥನಾಂ ಸೂಚಿಸಿದೆ ದೇವಿಯನ್ನು ನಮಸ್ಕಾರ ಮಾಡ್ತಾರೆ या देवी सर्वभूतेषु मातृरूपेण संस्थितं नमस्तस्यै 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 नमो नमः महाकाली महालक्ष्मी महासरस्वती स्वरूपिणी दुर्गायै नमः मनोविष्ट प्रार्थनां समर्पयामि ओम प्रसन्नार्घ्यं गणगणेश कात्यायनाय विद्महे कन्याकुमारी धीमहि तन्नो दुर्गे प्रचोदयात्
कात्यायनाय विद्महे कन्याकुमारी धीमहि तन्नो दुर्गे प्रचोदयात्। महालक्ष्मी महासरस्वती रूपिणी दुर्गा परमेत्यर्थं दुर्गा नमस्कार पूजा कर्मकरणेन महाकाली महालक्ष्मी महासरस्वती रूपिणी दुर्गा परमेश्वरी चरणारविन्दे अर्पितं श्री जगदाम्बार्पणमस्तु। नमो देव्ये महादेव्ये शिवाय सततं नमः नमः ध्यात्मनमस्वभावं करोमि। अरे मुटंदे मनसि देविने कनेक्ट कायेन वाचा मनसीन्द्रियैर्वा बुद्ध्यात्मनस्वभावं करोमि यद्यस्तकर्मरस्मै नारायणायेति समर्पयामि। अनेन निशीकाले आचारमुखेनाचरितं पञ्चदीपमध्ये यथाशक्ति दुर्गा नमस्कार पूजा कर्मकरणेन महाकाली महालक्ष्मी महासरस्वती स्वरूपिणी दुर्गा परमेश्वरी प्रियतां मनसडे देविನ ಪಾದ ನೆನೆದು ಪೂರನೆ ಕುಮುದು ಶ್ರೀ ಜಗದಾಂಬಾರ್ಪಣಮಸ್ತು. அண்டி வருபவர் வேண்டும் வரங்களை அள்ளிக் கொடுத்திடுவாள். செவ்வரளி மலரினில் பூஜை புரிந்திட புன்னகை செய்திடுவாள். விண்ணவர் மன்னவர் வந்து வணங்கிடும் வீர பராபரியாம் வெற்றி தந்திடுவாள். கொண்ட நோக்கம் அதில் பல நன்மைகள் செய்திடுவாள். முக்கண் முதல்வனின் நெற்றிச் சுடரினில் அன்னை அவதரித்தாள். இந்த மக்கள் படும் துயர் முற்றும் தகர்ந்திட முன்னை வினையறுப்பாள். வஞ்ச மனம் கொண்ட துஷ்ட பகைவரை தூர விரட்டிடுவாள். தினம் தஞ்சம் என்று வரும் பக்தரின் பக்கத்தில் அம்பிகை நின்றிருப்பாள். அல்லல் படுத்திடும் பூதப் பிசாசுகள் அஞ்சி நடுங்கிடுமே. பெருந்தொல்லை கொடுத்திடும் வாத வலிகளும் விட்டு விலகிடுமே. நோயில் படுத்தவர் தாயின் முகத்தினை எண்ணித் துதித்து விட்டால் அவர் தேகம் துளிர்விடும் காயம் மறைந்திடும் அன்னை மருந்திடுவாள். சோழர் பரம்பரை போற்றிப் பணிந்திட தஞ்சை அமர்ந்தவளே உன்னை தூய மனதுடன் தேடும் அடியவர் நெஞ்சில் உறைபவளே. நல்லவர் நெஞ்சினில் நித்தமும் உள்ளவள் ஞான வராகியுமே. நிலை கெட்டவர் வம்சத்தை வாழ வைப்பாள் குல தெய்வ சிரோன்மணியே. அங்கம் பிளந்திட சூரன் கழுத்தினில் சூளம் நிறுத்திடுவாள். அன்று சத்ரு பிணக்குடல் குத்தி கிழித்தவள் பேய்களுக்குணவிடுவாள். சப்த கன்னியரில் அஞ்சிற்குரியவள் பஞ்சமி நாயகியாம். இவள் சக்தி வடிவினல் மெச்சத் தகுந்தவள் சங்கரி சாம்பவியாம். கோலத் திருவிழி கோடிச் சுடரொளி கருணை பொழிந்திடுமே. அதை காணும் கணத்தினில் மாய மனத்தினில் கருவம் அழிந்திடுமே. ஐயுங்கிலி என தொண்டர்கள் போற்றிட வையம் வருபவளே. எங்கள் மெய்யும் சிலிர்த்திட கண்கள்
ಬಿಡುವೆನೇನೋ ಹನುಮಾನಿನ್ನ Hallelujah.
ಕುಣಿಕೆ ಕಟ್ಲೆ
ఇంగ్లీషులోన దండ పెట్టనెప్పుడు గుర్తేట తెలుగులో మీకు వందనం. ఎందుకంటే నేను పక్కా లోకల్ నేను పక్కా లోకల్. నేను వాడే గాజులు చొక్కారి కళ్ళని మనసు దగ్గర. నేను పక్కా లోకల్ నేను పక్కా లోకల్. ಆಮೇಲೆ ಐಶ್ವರ್ಯ ಬಂತು. ನೋಡಿವಳಂದಾವ ಮುತ್ತಿನ ಮಾನ ಚಂದಾವ ಇವಳು ಯಾವೂರ ಚಲುವೆ ಶಿವ. ಸಿದ್ದಿಲ್ಲ ಒಂದ ಮುಂಚಿ ಕಡದಿಲ್ಲ ನೀನು ದುಂಬೆ ಮುರುದಿಲ್ಲ ಬೊಕ್ಕಾಯ್ತು ಅರ್ದು ಕಡ ಜನ್ನ ಬೆಚ್ಚದಿಲ್ಲ ಬೆಚ್ಚಾಣತುಲ ಕೊಂಜಂಜನೆ ಬುಡ್ಡುಲ. ಕೋಡೆ ಐಟಮ್ ತಿಂದದು ಕೂಡ ಅವಿ ಸ್ವೀಟ್ ಉಂಡು ಸ್ವೀಟ್ ಕಕ್ಕೆ ನಕ್ಕಿಲೇಟ ಅಂಡಿ ಒಳ್ಳೆ ದೊಂಕುತಲು ಬೀಸಾತು. ಕೂದಲು ತುಂಬ ಹೋಗಿದೆ. ಕಾಡಲನ್ನು ಸೊಪ್ಪು ಸಿಗ್ತದೆ. ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ ಈ ಮಗ್ಗನಿಂದ ಆ ಮಗ್ಗಿಗೆ ಸವೇರಿ ಟೇಸ್ಟಿ ಕಾಫಿ ಮಾಡಿ ಅಲ್ಲಿ ಸೂಪರ್.
tu cosita, dame tu cosita, ay, dame tu cosita, dame tu cosita. तू तेरी झलक शर्फी श्रीवल्ली नैना मदक बर्फी तेरी झलक शर्फी श्रीवल्ली बातें करे दो हर्फी ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ಯಾರು ಬಂದ್ಬಿಟ್ಟಿದ್ದಾರ ಕೇಳೋಣ ಯಾರಿಗ್ಲ ಎಟ್ಟೆ ಬಡ್ದು ಹೊಡಂದಿಲ್ಲ ನಮ್ಮ ಸುರುಟ್ ರಟ್ಟಾಡು ಉಳ್ಕಲ್ಲ ಬೇಡ ಕುಲ್ಲೆ ಬತ್ತೆ ಕುಲ್ಲೆ ಬತ್ತೆ ಕುಲ್ಲೆ ಬತ್ತೆ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಸುಂದರ ಕರ ಪಿನಾಗ ಧರ ಸುಂದರ ಕರ ಪಿನಾಗ ಧರ ಗಂಗಾಧರ ಗಜ ಚಾರ್ಮಾಂಬರಧರ ಗಂಗಾಧರ ಗಜ ಚಾರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಕೊರಳಲಿ ವಸಿದರು ಧಾಚರು ಧರಿಸಿದ ಪರಮ ವೈಷ್ಣವರು
ಶಿವಶಂಕರ ಪಾರ್ವತಿ ರಮಣ ನಿನಗೆ प्रणवालय परिपालय परमेशी
गजाननं भूतगणादिसेवितं प्रतिजम्बूफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजं वक्रतुण्ड महाकाय कोटिसूर्यसमप्रभा निर्विघ्नं कुरु मे देवा सर्वकार्येषु सर्वदा. ಪ್ರಾಸ್ತಾವಿಕ ಮಾತಿನೊಂದಿಗೆ ಸ್ವಾಗತಿಸಲಿಕ್ಕಿದ್ದಾರೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ರಜತ್ ಶೆಟ್ಟಿ ಕೋಯಮಜಲು ಅಧ್ಯಕ್ಷರು, ಶ್ರೀ ದುರ್ಗಾ ಪರಮೇಶ್ವರಿ ವಾರಾಹಿ ಅಮ್ಮನವರ ಕ್ಷೇತ್ರ. ಇವರು ಎಲ್ಲರನ್ನು ಕೂಡ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಊರಿನ ದೇವರು, ಅದೇ ರೀತಿ ಈ ಊರಿನ ದೇವರಾದ ವರದೇಶ್ವರ ದೇವರನ್ನು ಪ್ರಾರ್ಥಿಸುತ್ತಾ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ವಾರಾಯಮ್ಮನ ಕ್ಷೇತ್ರದ ಬಗ್ಗೆ ಕೆಲವು ವಿಷಯಗಳನ್ನು ನಮ್ಮ ಅತಿಥಿಗಳಿಗೆ ತಿಳಿಸುವುದು ಮುಖ್ಯವಾದ ಸಂಗತಿ. ಯಾಕೆಂದರೆ ಕೆಲವರು ಮೊದಲನೇ ಸಲ ಈ ಕ್ಷೇತ್ರಕ್ಕೆ ಬಂದಿರುತ್ತಾರೆ. ಶ್ರೀ ದುರ್ಗಾ ಪರಮೇಶ್ವರ ವಾರಾಯಮ್ಮ ಅಂದರೆ ಇಲ್ಲಿ ಜಾಸ್ತಿ ಊರಿನವರಿಗೆ ಗೊತ್ತಿಲ್ಲ ಇಲ್ಲಿಯ ಮಹಿಮೆ. ಇಲ್ಲಿ ದೂರದಿಂದ ವ್ಯಕ್ತಿಗಳು ಬಂದು, ಅಂದರೆ ಭಕ್ತಾದಿಗಳು ಬಂದು ಅವರ ಯಾವುದೇ ಕಷ್ಟಗಳನ್ನು ತಾಯಿ ಹತ್ರ ಬೇಡಿಕೊಂಡಾಗ ದರ್ಶನ ಸೇವೆಯಲ್ಲಿ ಆಗುವಾಗ ತಾಯಿ ನುಡಿಯ ಮೂಲಕ ಒಂದು ಪ್ರಸಾದ ಕೊಟ್ಟರೆ ಸಾಕು, ಯಾವುದೇ ಕಾಯಿಲೆ ಇರಲಿ, ಯಾವುದೇ ಕಷ್ಟಗಳಿರಲಿ ನಿವಾರಣೆ ಆಗುತ್ತಿದೆ. ನಮಗೆ ಈ ಕ್ಷೇತ್ರಕ್ಕೆ ದೂರದಿಂದ ತುಂಬ ಭಕ್ತರುಗಳು ಬಂದು ತಾಯಿಯ ದರ್ಶನ ಸೇವೆಗೆ ಬಂದು ನುಡಿಯನ್ನು ಕೇಳಿ ಅವರ ಕಷ್ಟಗಳು ಪರಿಹಾರವಾದವರು ಇದ್ದಾರೆ. ಅದರಿಂದ ಮುಖ್ಯವಾಗಿ ತಾಯಿ ವಾರಾದೇವಿಯನ್ನು ಪ್ರಾರ್ಥಿಸೋಣ. ನಾನು ನನ್ನ ಸ್ವಾಗತ ಭಾಷಣವನ್ನು ಪ್ರಾರಂಭಿಸುತ್ತಿದ್ದೇನೆ. ಈ ದಿವಸದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಶ್ರೀ ಸಾಯಿ ಸೂರಜ್ ಇವರು ಇದೇ ಹತ್ತಿರದ ದಕ್ಷಿಣದ ಶಿರಡಿ ಸಾಯಿ ಮಂದಿರ ಶಂಭೂರು ಎಂಬಲ್ಲಿ ಒಂದು ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಇವರ ಸಾಧನೆಯು ತುಂಬ ಅದನ್ನು ಹೇಳಲು ಸಾಧ್ಯವಿಲ್ಲ. ಯಾಕೆಂದರೆ ಒಂದು ಮಂದಿರ ನಿರ್ಮಾಣವೆಂದರೆ ತುಂಬ ಕಷ್ಟಗಳನ್ನು ಎದುರಿಸಿ ಮಾಡಬೇಕಾಗುತ್ತದೆ, ಜನರನ್ನು ಸೇರಿಸಬೇಕು. ಆ ಸಮಯದಲ್ಲಿ ತುಂಬ ಕಷ್ಟಗಳನ್ನು ಎದುರಿಸಿ ಇವರು ಇದೀಗ ಮಂದಿರ ನಿರ್ಮಾಣವಾಗಿದೆ. ಇವರನ್ನು ಸಹ ಈ ಕಾರ್ಯಕ್ರಮದಲ್ಲಿ ನಾನು ಸ್ವಾಗತಿಸಲು ಬಯಸ್ತೇನೆ. ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಮತ್ತೊಬ್ಬ ಅತಿಥಿಗಳು, ಇವರು ಎಲ್ಲರಿಗಿಂತಲೂ ಹಿರಿಯರು. ಸುಮಾರು 60 ವರ್ಷಗಳಿಂದ ಶಬರಿಮಲೆ ಯಾತ್ರೆಯನ್ನು ಮಾಡಿಕೊಂಡು ತುಂಬ ಭಕ್ತಾದಿಗಳಿಗೆ ಗುರುಸ್ವಾಮಿಯಾಗಿರುವಂಥ ಇವರು ಚಾರ್ಮಾಡಿಯಲ್ಲಿ ನೆಲೆಸಿರುವಂಥವರು. ಯಾವ ಧಾರ್ಮಿಕ ಕಾರ್ಯಕ್ರಮಗಳಿದ್ದರೂ ತಾವು ಅಲ್ಲಿ ಉಪಸ್ಥಿತಿ ಇರುವಂಥ ಒಂದು ವ್ಯಕ್ತಿತ್ವ ಇವರದು. ಇವರ ಬಗ್ಗೆ ಈ ಊರಿನಲ್ಲಿ ಎಲ್ಲರಿಗೂ ಗೊತ್ತಿದೆ. ಯಾರೇ ಮಾಲೆ ಹಾಕುವುದಾದರೂ ಸಹ ಅವರು ಇಲ್ಲಿ ಬಂದು ಗುರುಸ್ವಾಮಿಯಾಗಿ ಅವರಿಗೆ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ. ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಲು ಬಯಸುತ್ತೇನೆ. ಇವರಿಗೆ ನಮ್ಮ ಈ ದೇವಸ್ಥಾನದ ಅರ್ಚಕರಾಗಿರುವಂತಹ ಚಂದ್ರ ಇವರು ಶಾಲನ್ನು ಹಾಕಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಇನ್ನೊಂದು ಅತಿಥಿಗಳು, ಇವರು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟವರೇ. ನಾವು ಯಾವುದೇ ಕ್ಷೇತ್ರದ ಕೆಲಸವನ್ನು ಮಾಡುವಾಗ ಇವರ ಮಾರ್ಗದರ್ಶನವನ್ನು ಕೇಳಿ ನಾವು ಮುಂದುವರಿತೇವೆ. ಇವರು ನಮ್ಮ ಕ್ಷೇತ್ರದ ಗೌರವ ಸಲಹೆಗಾರರಾಗಿದ್ದಾರೆ. ಅದೇ ರೀತಿ ಹತ್ತಿರದ ಇದೇ ಊರಿನ ಒಂದು ಕಾಲಂತಿ ಕ್ಷೇತ್ರವಿದೆ. ಆ ಕ್ಷೇತ್ರದಲ್ಲಿ ಇವರು ಸಂಸ್ಥಾಪಕರಾಗಿ, ಅಂದರೆ ದೇವರ ದರ್ಶನ ಬರುತ್ತಲ್ಲಿ ಪ್ರತಿ ಸಂಕ್ರಾಂತಿಯಂದು ಇವರ ತಾಯಿ ಬಂದು ಇವರ ದರ್ಶನ ಹೇಳ್ತಾರೆ. ಇವರ ಬಗ್ಗೆ ಊರಿನವರಿಗೆ ಎಲ್ಲರಿಗೂ ಗೊತ್ತಿದೆ, ಜಾಸ್ತಿ ಹೇಳುವ ಅವಶ್ಯಕತೆ ಇಲ್ಲ. ಇವರು ಸಹ ಈ ಕಾರ್ಯಕ್ರಮ ಬಂದಿದ್ದಾರೆ. ಇವರನ್ನು ಸಹ ನಾನು ಸ್ವಾಗತಿಸಲು ಬಯಸುತ್ತೇನೆ. ಸಮಾಜ ಸೇವಕರಂದರೆ ಏನು ತಪ್ಪಾಗಲಾರದು.
ತಮ್ಮ ಜೀವನ ಸಮಾಜ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ. ಈ ದಿವಸದ ನಮ್ಮ 13ನೇ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಇವರು ಈ ದಿವಸ ಒಂದು ಭಕ್ತಿ ಪ್ರಧಾನವಾದ ಒಂದು ಐತಿಹಾಸಿಕ ನಾಟಕವನ್ನು ಇವತ್ತು ಪ್ರದರ್ಶಿಸಲಿದ್ದಾರೆ. ಇವರು ನಮ್ಮವರೇ ಆದ ಕುಮಾರ ಮಾಲೆಮಾರ್, ನಿರ್ದೇಶಕರು, ಅಂಬುರುವ ಕಲಾವಿದರು. ಇವರನ್ನು ಸಹ ನಾನು ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸಲು ಬಯಸುತ್ತೇನೆ. ಶ್ರೀಯುತರಿಗೆ ರಘು ಅವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೊಬ್ಬ ಅತಿಥಿಗಳು ನನ್ನ ಮಿತ್ರರಾಗಿ ಅದೇ ರೀತಿ ತಮ್ಮದೇ ಆದ ಭಜನಾ ಮಂಡಳಿಯನ್ನು ಪ್ರಾರಂಭಿಸಿ ಅಕ್ಷಯ ಭಜನಾ ಮಂಡಳಿ ಇದರ ಸಾರಥ್ಯವನ್ನು ವಹಿಸಿ ಯಾವುದೇ ಸ್ಥಳದಲ್ಲಿ ಯಾವುದೇ ದೇವಸ್ಥಾನವಿರಲಿ ಯಾವುದೇ ಭಜನಾ ಮಂದಿರವಿರಲಿ ನಾವು ಕರೆದಾಗ ತಮ್ಮ ಭಜನಾ ಮಂಡಳಿಯೊಂದಿಗೆ ಹೋಗಿ ಅಲ್ಲಿ ಭಜನವನ್ನು ಅವರು ಸಾರಥ್ಯ ವಹಿಸಿಕೊಂಡು ಇವರು ಹೋಗುತ್ತಾ ಬಂದಿದ್ದಾರೆ. ಅದೇ ರೀತಿ ತಮ್ಮದೇ ಆದ ಮಾಲೀಕತ್ವದಲ್ಲಿ ಇವರ ಶ್ರೀ ಅಕ್ಷಯ ಇಂಜಿನಿಯರಿಂಗ್ ವರ್ಕ್ಸ್ ಅಡ್ಯಾರ್ ಇಲ್ಲಿದೆ. ಇವರನ್ನು ಸಹ ನಾನು ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸಲು ಬಯಸುತ್ತೇನೆ. ಶ್ರೀ ವಸಂತ್ ಶೆಟ್ಟಿ ಕಾಮಜಲು ಇವರು ಶ್ರೀ ರಾಮ ಹಿಂದೂ ಸಂಸ್ಕೃತಿ ಮಂದಿರ ಇದನ್ನು ಸಂಸ್ಥಾಪಕರಾಗಿದ್ದಾರೆ. ಈ ಮಂದಿರವನ್ನು ತಾವು ನಿರ್ಮಾಣ ಮಾಡಿದಂಥ ಖ್ಯಾತಿಯುಳ್ಳವರು. ಅದೇ ರೀತಿ ತಮ್ಮ ಜೀವನವನ್ನು ಸಾಮಾಜಿಕವಾಗಿ ಅದೇ ರೀತಿ ಬೇರೆಯವರಿಗಾಗಿ ಅಂದರೆ ಉತ್ತಮವಾಗಿ ಇವರು ತಮ್ಮ ಜೀವನ ಸಾಮಾಜಿಕವಾಗಿ ಇದ್ದವರು. ಇವರನ್ನು ಸಹ ಈ ಕಾರ್ಯಕ್ರಮದಲ್ಲಿ ನಾನು ಸ್ವಾಗತಿಸಲು ಬಯಸುತ್ತೇನೆ. ಇನ್ನೊಬ್ಬ ಅತಿಥಿಗಳು ಲೈನ್ ದಾಮೋದರ BM. ಇವರು ನನ್ನ ಮಿತ್ರರು. ಅದೇ ರೀತಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಇವರು ನಮಗೆ ನಿಜವಾಗಿ ಬೇಕಾದವರು. ನಾವು ಕ್ಷೇತ್ರದ ಯಾವುದೇ ಆಮಂತ್ರಣ ಪತ್ರವಿರಲಿ ಅಥವಾ ನಮ್ಮ ಜೀರ್ಣೋದ್ಧಾರದ ಯಾವುದೇ ಕಾಗದವಿರಲಿ ಇವರ ಸಂಸ್ಥೆಯಲ್ಲಿ ನಾವು ಮುದ್ರಣ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವರು ಅಧ್ಯಕ್ಷರು ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಅಭಿವೃದ್ಧಿ ಸಮಿತಿ ಮಾರ್ನಬೈಲ್. ಇವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ಬಯಸುತ್ತೇನೆ. ಶ್ರೀಯುತರಿಗೆ ಸುರೇಶ್ ಇವರು ಶಾಲನ್ನು ಹಾಕಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೊಬ್ಬ ಅತಿಥಿಗಳು ಜಯಂತ್ ಶೆಟ್ಟಿ ಕಾಮಜಲು, ಪ್ರಗತಿಪರ ಕೃಷಿಕರು. ಇವರನ್ನು ಸಹ ಈ ಕಾರ್ಯಕ್ರಮದಲ್ಲಿ ನಾನು ಸ್ವಾಗತಿಸಲು ಬಯಸುತ್ತೇನೆ. ಇವರಿಗೆ ಕೌಶಿಕ್ ಇವರು ಶಾಲನ್ನು ಹಾಕಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅತಿಥಿಗಳು ನನ್ನ ಮಿತ್ರರಾದ ಗಿರೀಶ್ ಶೆಟ್ಟಿ. ಇವರು ಇದೇ ಊರಿನವರು. ಇವರ ಬಗ್ಗೆ ಜಾಸ್ತಿ ನಾನು ಇಲ್ಲಿ ಸಭೆಯಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಇವರು ಇಲ್ಲಿ ಹತ್ತಿರ ಶನೀಶ್ವರ ಭಜನಾ ಮಂದಿರ ಇದರ ಸಂಸ್ಥಾಪಕರಾಗಿದ್ದಾರೆ. ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಲು ಬಯಸುತ್ತೇನೆ. ಇವರಿಗೆ ಶಶಿಧರ್ ಇವರು ಶಾಲನ್ನು ಹಾಕಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ಧರ್ಮದರ್ಶಿಗಳಾದ ಸುನೀಲ್ ಕುಮಾರ್ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಲು ಬಯಸುತ್ತೇನೆ. ಇವರಿಗೆ ಈ ದೇವಸ್ಥಾನದ ಅರ್ಚಕರಾಗಿರುವಂತಹ ಚಂದ್ರ ಇವರು ಶಾಲನ್ನು ಹಾಕಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದರೊಂದಿಗೆ ನಾನು ಈ ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತಿದ್ದೇನೆ. ಇವರನ್ನ ಸ್ವಾಗತಿಸಿದಂತಹ ಶ್ರೀ ರಜತ್ ಶೆಟ್ಟಿ ಕೋಯಮಜಲು ಅಧ್ಯಕ್ಷರು ಶ್ರೀ ದುರ್ಗಾ ಪರಮೇಶ್ವರಿ ವಾರಾಹಿ ಅಮ್ಮನವರ ಕ್ಷೇತ್ರ ಇವರನ್ನ
ಶಶಿಧರ್ ಇವರು ಶಾಲನ್ನ ಹಾಕಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೆ. ಅಂಚನೆ ವೈದ್ಯನ ಮಾತೆರೆಲ್ಲ ತರತಕ್ಕ ಒಂದು ವೇದಿಕೆ ಪುನಃ ಎನ್ನ ಮಿತ್ರರು ಅಂಚನೆ ಈ ಒಂಜಿ ಕ್ಷೇತ್ರದ ಧರ್ಮದರ್ಶಿ ಆದ ಇನಿ ಈ ವಾರ ಈ ಕ್ಷೇತ್ರದ ಧರ್ಮದರ್ಶಿ ಆದ ಅಂಚಿನ ಸುನೀಲ್ ಪರಂಗಿಬೇಟೆ ಅಂಚನೆ ವೈದ್ಯನ ಮಾತ ಗಣ್ಯಾತಿ ಗಣ್ಯರಿಗೆ ತರತಕ್ಕ ಒಂದು ರಡ್ಡೆ ಪಾತ್ರ ದಯಪಂಡ ಸಾಯಿಬಾಬಾ ನಾಟಕ ಉಂಟು. ಸಾಯಿಬಾಬಾ ನಾಟಕ ಮಲ್ಪುನೇರ್ದೊಂಬು ಒಂಜಿ ಕುಡೊಂಜಿ ವಿಷಯ ಬಂಡ ಸಾಯಿಬಾಬಾ ನಾಟಕ ಒಂಜಿ ಕ್ಯಾಸೆಟ್ ಮುಖಾಂತರ ಆವಡುಂದಾಂಡ ಏಕ ಕಾರಣಕರ್ತರ ನೆಂಚಿನ ಶಂಭೂರ್ದ ಒಂಜಿ ದೇವಸ್ಥಾನ ಇನಿ ಒಂಜಿ ಸಾಯಿಬಾಬಾ ಮಂದಿರ ನಿರ್ಮಾಣಗ ನೆಲ ನೆಂಚಿನಾರು ನಮ್ಮ ಸೂರಜನ್ನೆ ಆರ್ಲ ವೇದಿಕೆ ಉಳ್ಳೇರೆಲ್ಲ ಯಾನು ಏನೊಂದು ಅಂಚನೆ ವೈದಿನ ಮಾತ ಗಣ್ಯರೆಲ್ಲ ಎನ್ನ ಮಿತ್ರರಿಗೆ ಮಾತಿರೆಲ್ಲ ವೈದಿನ ಕಲಾಭಿಮಾನಿ ಭಕ್ತಿಯರಿಗೆ ತರತಕ್ಕ ಒಂದು ಇನಿ ವಾರಾಯಿ ಕ್ಷೇತ್ರ ಮನ್ನಾಗ ಎಂಕುಲು ಸಾಯಿಬಾಬಾ ನಾಟಕದ ಒಂಜಿ ಎಲ್ಲಿಯ ಹೋಮ ಬುಡ್ದು ಇತ್ತ ವಾರಾಯಿ ಕ್ಷೇತ್ರದ ಒಂಜಿ ಎಲ್ಲಿಯ ಜೋಕುಲು ಮುರಂದ ಒಂಜಿ ಸಾಯಿಬಾಬಾ ನಾಟಕಕ್ಕೆ ಎಂಕುಲು ವೀಡಿಯೋ ಮಲ್ಪಂದು ಅಕುಲು ವೀಡಿಯೋ ಮಲ್ಪೇರ ಬೋದು ಅಕುಲು ಒಂಜಿ ವೀಡಿಯೋ ಮಲ್ತ ಅರ್ಧ ಗಂಟೆಡು ವೀಡಿಯೋ ಅರ್ಧ ದಿನದ ಒಂಜಿ 3 ಗಂಟೆದ ವೀಡಿಯೋ 3 ಗಂಟೆಡು ಬೋದು ವೀಡಿಯೋ ಪೂರ ಮಲ್ತೇರು ಮಲ್ತದ್ದು ಬರ್ತದೆ ಅವೇನು ವೀಡಿಯೋ ನಮ್ಮ ಮೊಬೈಲ್ ಕುಡಿಯರು ಮೊಬೈಲ್ ಬಿಡ್ನೆ ನೆಂಗುಲ್ಲ ಬುಡಿಯ ಒಂಜಿ ದಾದ ಬಂಡ ಮಾತೆಲ್ಲ ಬಿಡ್ಪೇರತ್ತೆ ಐತೆ ಎಲ್ಲ ಆಟ ಉಂಡು ನಾಟಕ ಉಂಡು ಅವು ಉಂಡು ನಿಂಗಲ್ಲ ಜೋಕ್ಲೆ ಖುಷಿ ಅದು ಅಕುಲ್ಲ ಬುಡಿಯರು ಎಂಗಲ್ಲ ತಂಡದ ಜೋಕ್ 5 ಬೊಕ್ಕಕ್ಕೆ ಏನೊಂದುಲ್ಲೇರು ವಾರಾಯಿ ಪಂಡ ದಾದ ವಾರಾಯಮ್ಮ ಇಂಚಿನ ಅವ್ವ ಅಪ್ಪ ಎಂಕ್ಲೆ ಒಂಜಿ ಪಂಡ್ರಂಜಿ ಎಡ್ಡಾಣಿ ಕರ್ನಾಟಕದ ಸುರುಕಾಪಿನ ಕ್ಷೇತ್ರ ಉಂಟು ವಾರಾಯಿ ಅಮ್ಮನ ಕ್ಷೇತ್ರ ಓಲ್ಲ ಇಚ್ಚಿ ಕರ್ನಾಟಕ ಇನಿ ತಮಿಳ್ನಾಡು ದಾಂಡಲ ತಮಿಳ್ನಾಡು ಇಂಕ್ಲ ಗೊತ್ತುಚ್ಚಿ ಮೈಸೂರು ಮಂಡ್ಯಾಡ ಅಂಚದೊಂದಾಗ ನಮ್ಮ ಒಂಜಿ ತುಳುವನಾಡುದ ಗಂಡುಗಳೇನೆಂಚಿನ ಪರಶುರಾಮ ಸೃಷ್ಟಿಡು ಉಂಡಾಯಿನಂಚಿನ ನಮ್ಮ ತುಳುನಾಡು ಆವಡುಂದಾಗ ಒಂದು ನಮ್ಮ ಒಂಜಿ ಪುಣ್ಯದ ಜಾಗೆ ಅಂದೆ ಪೋನಲಿ ಕುಂಪಲ ಮಜಲ್ದ ಜಾಗೆಡ್ ಒಂಜಿ ದುರ್ಗಾ ಪರಮೇಶ್ವರಿ ಅಪ್ಪೆ ಕಟೀಲ್ ದಪ್ಪಾಂಡ ಈ ಮೇಟು ಪೋನಗ ಪುರಲ್ ದಪ್ಪಾಂಡ ಈ ಮೇಟು ಮಂಗಳಾಂಬೇಂಡ ನಡುಟು ಗುಲ್ಲೇರು ವಾರಾಯಿ ಅಮ್ಮ ನಮಕ್ ನಿಜವಾದ ಒಂಜಿ ಖುಷಿದ ವಿಷಯ ವಾರಾಯಿ ಅಮ್ಮಲ್ಲ ತೂಪಿನಂಚಿನ ಒಂಜಿ ನನ್ನ ದುಮ್ಮುಗು ಅವು ಒಂಜಿ ಬೇರೆ ರೀತಿಡ್ ಪನ್ನೊಂದುಲ್ಲೇರು ಮಾಸ್ಟರ್ ನೆತ್ತ ಫಿರಾವಡೆ ಇರ್ಲೇರು ಆಯ್ತೊಟ್ಟಿಗೆ ಅರೊಟ್ಟಿಗೆ ಒಂಜಿ 2-3 ಚಾನಲ್ ಏಪತ್ತೊಂದು ಅರ್ನಬಾಯಿಡು ಒಂಜಿ ವಾರಾಯಿ ಅಮ್ಮನ ಒಂಜಿ ಕ್ಷೇತ್ರ ಆವಡು ಉಂಟು ಹಿಂಗೆ ಒಂಜಿ 2-3 ಸರಿ ತಿಕ್ಕಿನಾಗ ಭಜನೆ ದಡ್ಡೆಲ್ಲ ಬರ್ತದೆ ವಾರಾಯಿ ಕ್ಷೇತ್ರ ಆವಡು ಅಂದ್ರೆ ನಿಜವಾದ ವಾರಾಯಿ ಅಮ್ಮನ ಕ್ಷೇತ್ರ ಆವಡು ದಯಪಂಡ ಸುನೀಲ್ನ ಮಾತೆರೆಲ್ಲ ಸಾಧಾರಣ ಗೊತ್ತು ಬೋಧೆ ಸುನೀಲ ಹಿಂದುತ್ವ ಬಂದು ಕೇಸನ್ನು ಪೂರ ಅರ್ನ ಜಕ್ಕೆಲ್ಗೆ ಪಾಡ್ದು ಇಲ್ಲದ ಪರಿಸ್ಥಿತಿ ಎಂಚೊಂಡು ತೂತುಜೇರು ಹಿಂದುತ್ವಗೋಸ್ಕರ ಕೇಸಲ ದೆತ್ತೊಂದೇರು ಆಂಡ ಹಿಂದುತ್ವದ ಕೇಸ್ ದೆತ್ತೊಂದು ಕಡೆ ಪಕ್ಷ ಬರ್ತದು ಬೊಕ್ಕತುನಾಗ ಸುನೀಲ್ ಮೇರೆ ಪರಂಗಿಪೇಟೆ ಸುನೀಲ್ ಫೋನ್ ತಿಕ್ಕುಜೇರು ದಾನೆಂತುನಾಗ 6 ದೇವಸ್ಥಾನ ದೇವೇರ್ನ ಬೇಲೆ 6 ಸುಲ್ಮಂತಂದೇರು ದೇವೇರ್ನ ಬೇಲೆ ಅಂಚದಪ್ಪನಾಗ ನಿಜವಾದಲ ದೇವೇರ್ನ ಬೇಲೆ ಅರೆಗೆ ಕೈ ಪತ್ತದಿಂದುಂಡು ದಯಪಂಡ ವಾರಾಯಿ ಅಮ್ಮನ ಕ್ಷೇತ್ರ ಅಂಚೆನೆ ಇನಿ ಸುನೀಲೇರು ವೃತ್ತಿಡ್ಲ ನುಯ ಕ್ಷೇತ್ರ ಮತ್ತೊಂದು ಕರ್ಪೂರದ ಬೇರದ ಒಂಜಿ ಇಂದುಲ ಮತ್ತೊಂದು ಇನಿ ಕಾನಾಗ ಈ ಒಂಜಿ ಕ್ಷೇತ್ರ ಅಭಿವೃದ್ಧಿ ಆವಡು ಬಂದು ಇನಿಕ್ ಅನಾಥ್ ಐತ ಬಗ್ಗೆ ಅರ್ನ ಜೀವನ ಮಾತ ಐಕ್ ಮುಡಿಪಾತಿದ್ದೇರು ನಿಜವಾದ ಸುನೀಲಣ್ಣನ ಈ ಬೇಳೆ ನನಾತ್ ಎತ್ತರ ಅದು ಇನಿ ಒಂಜಿ ಕ್ಷೇತ್ರ ವಾರಾಯಿ ಅಮ್ಮನ ಕ್ಷೇತ್ರ ಬಾರಿ ಬೇಗಡೆ ಆವಡಂದು ಎಲ್ಲ ಅಪ್ಪೆಡ ನಟ್ಟೊಂದು ಅಂಚನೆ ಶಬರಿಮಲೆ ಅಯ್ಯಪ್ಪನ ಕ್ಷೇತ್ರಗೆ ಪೋಪಿನ ಒಂಜಿ ಏಪಲ ಆ ಒಂಜಿ ಕ್ಷೇತ್ರ ಪೋಂಡುತ್ತೆ ಆ ಹರಡಲ ನಟ್ಟೊಂದು ನಮ್ಮ ಆ ದುರ್ಗಾ ಪರಮೇಶ್ವರಿ ಅಮ್ಮಡಲ ನಟ್ಟೊಂದು ವಾರಾಯಿ ಅಮ್ಮನ ಕ್ಷೇತ್ರ ಮೂಲ ಆವಡು ನನಾತಿ ಈ ಒಂಜಿ ಎಡ್ಡೆ ಕಾರ್ಯಕ್ರಮ ಈ ಜಾಗ ಆವಡು ಪನೊಂದು ಎನ್ನ ರಡ್ಡು ಪಾತ್ರೆಯನ್ನು ಮುಗಿತೊಂದುಲ್ಲ ವೈದಿನ ಮಾತ್ರೆಗಳ ಕುಡರ ಸಂದ ಒಂದು ಶಿರ್ಡಿ ಸಾಯಿಬಾಬಾ ನಾಟಕ ಇನಿ ಬದಲಾವಣೆ ಒಂಚೂರು ಬದಲಾವಣೆ ಕಂದ ದಯಪಂಡ ಸೂರಜನ್ನೆ ಕಡೆಮುಟ್ಟ ಇತ್ತರಡು ಎಡ್ಡೆ ಇತ್ತಂడి ದಯಪಂಡ ಸೂರಜನ್ನೆ ಎಂಕ್ ಸತ್ಯಪರಡ ಕುಡೊಂಜಿ ಪಂಪೆ ಮಂಗಳ ದೇವಿಡು ರಡ್ಡು ಸರಿ ನಾಟಕ ಗೊಬ್ಬ
ಕುಡಂಜಿ ಶಂಭೂರುಡು ಅರ್ನ ಕ್ಷೇತ್ರ ಅಲ್ಪ ಹೊರ ನಾಟಕ ಗೊಪ್ಪೆ ಕ್ಯಾಸೆಟ್ಲ ಮಲ್ಪೆ ದಯಪಂಡ ಸೂರಜ್ ಅನ್ನಕ್ಕೆ ಸಾಯಿಬಾಬಾನ ಮಸ್ತ್ ಮೋಕೆ ಬೊಕ್ಕ ಎನ್ನೊಂಜಿ ಬದಲಾವಣೆ ಸೂರಜ್ ಅನ್ನ ಏಪ ಕ್ಯಾಸೆಟ್ ಮಲ್ತೇರ 5 ಬೊಕ್ಕ ಇಂಕ್ ಸಾಯಿಬಾಬಾನ ಸಿರಡಿಗೆ ಪೋಯರೆ ಇಂಕೊಂಜಿ ಅವಕಾಶ ಆದುಕೊಂಡು ದಯಪಂಡ ಎನ್ನೊಂಜಿ ಮನಸ್ಸು ಇರ್ತೇನೆ ಕ್ಯಾಸೆಟ್ ಆದೇ ಪೋಡು ಆಗ ಇಂಕ್ ನಡು ಪೋಯರ್ ನೈಜಿ ಏರೇರು ಪೋಡಲ್ಲ ಇಂಕ್ ಪೋಯರೆ ಎತ್ತಿಸಿ ಅಂಚಾದು ಪುನಗ ಕ್ಯಾಸೆಟ್ ಆಯ್ ಬೊಕ್ಕ ಆರು ಬಂದಿತ್ತೇರು ಪೋಯಿ ಯಾನೆ ನೆತೋಪ ನಾನು ದಾತನ ನಡುಟ್ಟು ಎಂಕ್ಲೊಂಜಿ ಫ್ಯಾಮಿಲಿ ಇಲ್ಲದಕ್ಕಲು ಮಾತೆಲ್ಲ ಸೇರಿದು ಸಿರಡಿಗೆ ಪೋಯ ಅಂಚಾದ ಪುನಗ ಸೂರಜನ್ನೇ ಕಡೆ ಮುಟ್ಟಲು ಇತ್ತಾಡೆ ಎಡ್ಡಿತ್ತು ಒಂಚ ಸೆಟ್ಟಿಂಗ್ ಕೂಡ ಚೇಂಜ್ ಮಾಡ್ದ ಒಂಚೂರು ಬದಲಾವಣೆ ಕಂಡ ಅಂಚಾದ ಪುನಗ ನಾಟಕ ಎಲ್ಲ ಒಂಚೂರು ಎಡ್ಡೆ ಪೋ ಬಂದು ಹಿಂಗೆಲ್ಲ ಒಂಜಿ ಅಭಿಪ್ರಾಯ ಉಂಟು ಅಂಚಾದ ಪುನಗ ಇನಿ ಸುರುತ ಪ್ರಯೋಗ ಮೂಲು ಬೇತೆ ಬದಲಾವಣೆದೊಟ್ಟಿಗೆ ಸುರುತ ಪ್ರಯೋಗ ಮೂಲ ಅವೊಂದುಂಟು ಸುನಿಲರು ಅಂಚೆನೆ ಮಾತ ಈ ಒಂಜಿ ಅಧ್ಯಕ್ಷರು ಸದಸ್ಯರು ಅಂಚೆನೆ ದೇಕು ಬೆಲ್ಪಿನ ಕಾಲ ಮಾತೆರ ಒಂಜಿ ಸಹಕಾರ ಅಂಚೆನೆ ಊರದ ಕಾಲ ಸಹಕಾರ ಆ ಒಂದುಂಟು ನನ್ನಾತನಿ ಕಾಲ ಎಂಕಲೆಗೆ ಸಹಕಾರ ತಿಕ್ಕಡ ಬಂದು ರಟ್ಟು ಪಾತೆರ ಮುಗಿತೊಂದಲೆ. ಧನ್ಯವಾದಗಳು ಶ್ರೀ ಕುಮಾರ್ ಮಾಲೆಮರೆಯವರಿಗೆ. ಸುರುಕಾದ ಮಹಾ ಗಣಪತಿ ದೇವರೆಂದು ಮುಗಿಯುವುದು ಈ ಕ್ಷೇತ್ರದ ದುರ್ಗಾ ಪರಮೇಶ್ವರ ವಾರಾಯಮ್ಮನ ದುಂಬುದಿಯುವುದು ಇಡೀ ಜಗತ್ತನ್ನೇ ಕಾತೊಂದರ್ಪಣ ಕೃಷ್ಣ ಪರಮಾತ್ಮ ದೇವನ ದುಂಬುದಿಯುವುದು ಸಭೆಡಿತ್ತಿನ ಚಿತ್ತನ ಗಣ್ಯಾತಿ ಗಣ್ಯರಿ ಊರ ಪುದರ್ಬಣ್ಣದ ದುಂಬೆ ಬಂಡೇರೆ ಕರೆದಾಡ್ಬೋದು ಊರ ಉಣಿಂಜಿ ವ್ಯವಸ್ಥೆ ಇತ್ತಿನಾಗಲೇ ಕಾರ್ಯಭಾಗಗಳು ಸೂರಜನ್ನೆಯವಡು ಸುನೀಲನ್ನೆಯವಡು ರವಿಯನ್ನೆಯವಡು ಊರ ನಮ್ಮ ಕ್ಷೇತ್ರದ ಅನೆರುಳ್ಳೇರು ಹಿರಿಯ ಕುರುಳ್ಳೇರು ಅಯ್ಯಪ್ಪ ಸ್ವಾಮಿಯ ಗುರುಸ್ವಾಮಿ ಇಲ್ಲೇರು ಇವಾಗ ಇಂದಾತು ಹೋದರೂ ವೇದಿಕೆ ಈತಿ ಜನ ಇತ್ತಂದಲ್ಲ ವೇದಿಕೆದ ತಿತ್ತಭಾಗಗಳು ಭಾರಿ ಕಮ್ಮಿ ಆಗ ದಯಬಣ್ಣ ಇಂದು ನಮ್ಮ ಕೊರತೆ ನಮ್ಮ ಒಗ್ಗಟ್ಟು ಮೂಲೆ ಇಜ್ಜ ದಯಬಂಡ ನಮ್ಮ ಒಂಜಿ ಕ್ಷೇತ್ರ ಬೆಳಗೊಡುಂದಾಂಡ ನಮ್ಮ ಮೂಲ ಕಾರಣ ನಮ್ಮ ಮಾತೆರ್ಲ ನೆಟ್ಟು ಭಾಗ್ಯಾದಿತ್ತನ ಮಾತ್ರ ಒಂಜಿ ಕ್ಷೇತ್ರ ಬಿತ್ತವು ಕ್ಷೇತ್ರ ಮುಕ್ತ ಬೋಣಾಂಡ ಇಡೀ ಊರು ಎಡ್ಡೆ ಆಗ್ಬೋದು ಬೇಕು ಸಾಕ್ಷಿದಾದ ಬೋಣಾಗ ನಮ್ಮ ಪೊಳಲಿ ರಾಜರಾಜೇಶ್ವರಿ ಅವಡು ಕಟೀಲ್ ದಪ್ಪೆ ಉಳ್ಳಾದಿ ಅವಡು ಅತ್ತನಾಂಡ ಮಂಗಳಾದೇವಿ ಅವಡು ಅಣ್ಣೇರ್ನ ದಕ್ಷಿಣ ಶಿರಡಿ ಪಂಪುಣ ಚಿತ್ತನ ಶಿರಡಿ ಮಂದಿರ ಅವಡು ದಕ್ಷಿಣ ಶಿರಡಿ ಬಂದು ಉದರ್ದಿಯಿಂದಲ್ಲ ಆ ಕ್ಷೇತ್ರಡು ಆ ಗುಡ್ಡದ ಆ ಎತ್ತರದ ಜಾಗೇಡು ಆ 7 ದಿನದ ಭಜನದ ಸತ್ತಾರದ ಅವಾಗ 7 ಜನ ಕೂಡೇರಿ 7 ಜನ ಬರ್ಪೇರು ಪಂಪುಣಕ್ಕೆ ಆ ಕ್ಷೇತ್ರಡೊಂಜಿ ತೋಳಿ ಆ ಕ್ಷೇತ್ರಡು ಏತು ಭಂಗ ಬತ್ತದ ಆ ಕ್ಷೇತ್ರ ಕನವಡು ಪಂಪುಣಕ್ಕೆ ಇಂದು ಒಂಜಿ ನಿದರ್ಶನ ದಯಬಂದ ಈ ಕ್ಷೇತ್ರ ಅವಡಿತ್ತಂದ ಏತು ಬೆಗರ್ ಜಪುಡ ಅವರು ಬಂದು ಸುನೀಲಣ್ಣ ಗೊತ್ತುಂಟು ಅಂಚೆನೆ ಸುನೀಲಣ್ಣಗೆ ಕಿವಿಟ ಬತ್ತು ಬಂತಿನ ಚಿತ್ತಿನ ಪಾತ್ರನೇ ಆ ಅಪ್ಪೆ ಬಂತಿನಂಚಿನ ಪ್ರಾರ್ಥನೆ ನಮಗೆಲ್ಲ ಇನಿ ಅಕ್ಷಯ ಭಜನಾ ತಂಡ ಪಿದಡರೆ ಕಾರಣ ಅವಾಗ ಪ್ರೇರಣೆ ಪೂರೆರೆಗ್ಲ ಉಂಟು ಮಾತೆರೆಗ್ಲ ಅಂತರಂಗೋಡ ದೇವಿಯರು ಮಾತೆರ್ನಲ್ಲ ಒಳ್ಳೆ ನಮ್ಮ ಇನ್ನು ಆರಾಧನೆ ಮದೀಜ ನಮ್ಮ ಓಲು ಜನ ಉಂಡ ಅಲ್ಪ ಬಲಿ ಬಂದು ಪಂಡ ಜನ ಮರಲ ಜಾತ್ರೆ ಮರಲ ಬಲ್ಲೆಗ ನಿಜವಾಯಿನ ಶಕ್ತಿ ಓಲುಂಡು ಬಂದು ನಮ್ಮ ಊಹಿಸ ರತೆ ಪೂಲಿ ಪಂಪುಣಿ ಆ ಒಂದಿನ ಬೇಲೆ ಆ ಒಂದುಂಡು ಭಜನೆ ಮಲ್ಪಲೆ ಬಂದ ಭಜನೆ ಬರ್ಪುಣ ಜನ ಇಜ್ಜಿ ಒಂದು ಪೂರಿ ಏರಿಗೆ ನಮಕ್ ಬೋಡಾದು ಈತ ವೇದಿಕೆ ಎಡುಪುನಕ್ಲು ಅತ ರವಿಯನ್ನ ನಾಟಕದಾರ ಅವರು ಈತ ಪೂರ ಗುರುಸ್ವಾಮಿ ಅವರು ಗುರುಸ್ವಾಮಿಗೆ ದಾದ ಬೇಲೆಂಡು ಅರೆಗೆ ಆರು ಮಾಲೆ ಪಾರ್ದು ಏಪಗುಲ ಪೋಲಿ ದಾಗಿ ಅರೆ ಮಾಲೆ ಪಾರ್ದು ಊರು ಪೋದು ಅರೆ ನನಾತ 10 ಜನ ಎನ್ನ ಸ್ವಾಮಿ ನಡೆ ಅಲ್ಲೇ ತಂದು ಹೋಗ್ಬೇಕು ಅನ್ಕೊಂಡ ಸಂಕಲ್ಪ ಅರೆಗೆ ದಾಗಿ ಅವಾಗ ಊರು ಎಡ್ಡೆ ಅವಡು ಜನಕುಲು ಎಡ್ಡೆ ಅವಡು ಆ ಮಂದತನ ಬುಡೋಡು ಮಾತೆರ್ಲ ಆ ಮಂದತನ ಬುಡ್ನ ಮಾತ್ರ ನಮ್ಮ ಆ ಸತ್ಯ ಮಾರ್ಗ ಹೋಗ್ತಾರೆ ಹಾಕೋನಿ ಅವಾಗ ಅಲ್ಲಿ ಹೋಗಿ ಸರಿ ಮಲ್ಬೋಡು ನಮ್ಮ ಜೋಕುಲು ಹಿಡಿದು ಸರಿ ಮಲ್ಬೋಡು ನಮ್ಮ ಸರಿ ಅವಡು ಸುರು ನಮ್ಮ ಸರಿಯಾದ ಇವಾಗ ನಮ್ಮ ಜೋಕುಲು ಹೇಗಲ್ಪವಳು ನಮಗ ಇಂಚಿತ್ತಿನ ಕ್ಷೇತ್ರಗೂ ಬೋಡು ನಮ್ಮ ಊರು ಒಟ್ಟಿಗೂ 3 ಮಂದಿರ ಉಂಡು ಈ ಭಜನೆಗೆ ಬೋಡು ಈ ಪೂಜೆಗೆ ಬೋಡು ಈ ನಾಟಕವು ಬೋಡು ಈ ಕೋಲಗೂ ಬೋಡು ಇಂಚಿತ್ತಿನ ಕಾರ್ಯಕ್ರಮ ಬೋಡು ಬಂದು ನಮ್ಮ ಕಡಪುರ್ಜಿಂದಾಂಡ ಓದು 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 ಬಂಡ ಈಜಿನ ಓದು ಒಂಜಿ ಕಡೆಟ್ ಡೇರ್ಪಾದ ಒಂಜಿ ಗ್ರಾಮಡು ತುಲೆ ದುರಂತದಲ್ಲಿ 4 ಜನ ಜೋಕುಲು ಅಪ್ಪೆ ಬೆಗರನು ನೆತ್ತೆರನು ಬೆಗರ್ ಮಲ್ತದು ಬೆನ್ಪಾದು ಜೋಕುಲೇನು ತಲುಪಾದು ದುಬೈ ಗಡಪಂಡು ಭಾರಿ ಬಂಗೋಡು ಏರ್ನ ಅಂದೇಟು ಆಂಡ ಅವೇ ಬಾಲೆ ಕಲ್ತದು
ಏನ ಒಂಜಿ ಬೀರೊಂಜಿ ಮೆಗ್ದಿನ ಲೆದೊಂದು ಒಪ್ಪೆ ಒಂದು ಲೆದೊಂದು ಹೋಂಡು ಬೀರೊತ್ತಿ ಲೆದೊಂದು ಹೋಂಡು ಆನ 3 ಇಲ್ಲು ಖಾಲಿ ಕಂಡನಲ್ಲಿ 5 ರುಂಬೆ ಸೈದೇರು ಮೊಗಲ್ ಮಲ್ಲಾಪನ 2 ರುಂಬೆ ಸೈದೇರು ಈ 4 ಜನ ಪೋದು ಬತ್ತದು ಮದ್ಮ್ಯಾದಲ್ಲ ಬತ್ತದು ಮದ್ಮ್ಯಾದಲ ಪಿರಾಣಿ ಪೂರ ಬತ್ತದು ಹೋಯಿ ಆಂಡ ಈ ಅಪ್ಪೆ ಒಯ್ದ ಒಟ್ಟಿಗೆ ಜೆಪ್ಪುಂಡು ಗೊತ್ತುಂಡೆ ನಾಯಿದ ಒಟ್ಟಿಗೆ 4 ನಾಯಿದ ಒಟ್ಟಿಗೆ ಜೆಪ್ಪುಂಡು ಇಂದು ಪರಿಸ್ಥಿತಿ ಬೋಡ ನಂಗೆ 4 ನಾಯಿದ ಒಟ್ಟಿಗೆ ಜೆಪ್ಪುಂಡು ಪಂಡ ತೂಯರಿಯರ್ಲಜ್ಜಿ ಪಾತೆರ ಜನ ಇಜ್ಜಿ ನಾಯಿಡಾಂಡಲ ಪಾತೆರಡತೆ ಜೋಕುಲು ತನ್ನನ್ನು ಹುಟ್ಟದು ಅಂಚಿನ ಜೋಕುಲು ಇಲ್ಲಲ್ಲಿಜ್ಜೇರು ಓದುದು ಕಲ್ತದು ಬರವು ಕೊಡ್ದು ಎಡ್ಡೆ ಮಲ್ತದು ಅಕಲು ಅಪ್ಪೆ ಮಂದು ಬುಜೇರು 5 ದಡ್ಡೆರು ಏತ್ಕೊಂಡಲ್ಲ ಅವಲ್ಲಿ ಬಿದ್ದು ಕಂಪಿಯಿಂದ ನೀದಾರು ಬಜಿ ದಡ್ಡೆ ಆಂಡ ಇನಿ ಓಲುಲ್ಲೇ ಕೋಟಿಡುಲ್ಲೇ ನೀರು ಮಾಡಿ ಆಂಡ ನಮ್ಮ ದಡ್ಡೆ ಬಂದು ಕಲ್ಪುರ ನಿಜವಾಗ್ಲ ಬೋಡು ಐದು ಇತಿಮಿತಿ ಉಂಟು 350 ದಿನಾಲ ಕಲ್ಪು ಪಡೆದು ನಮ್ಮ ಧರ್ಮ ಸಂಸ್ಕಾರ ಪೂರ ಬರಿಕ ಒಂದದು ಬೊಕ್ಕ ಏರಿಗೆ ಈತ ಹಿರಿಯಕಲು ಪೂರ ಮಲ್ತದಾಯಿ ಬೊಕ್ಕ ಏರು ಮಲ್ಬೋಣಿ ಬೊಕ್ಕ ಅಂಚೆನೆ ಮಂಡುದನ ಅಂಚೆ ಆಯರ ಬಲ್ಲಿ ನಮ್ಮ ಜೋಕುಲಿಗೆ ನಮ್ಮ ವಿದ್ಯೆ ದೊಟ್ಟುಗು ಬುದ್ಧಿ ಇಲ್ಲ ಕೊರೋಡು ಇಂದು ಮಗ ನಮ್ಮ ಕ್ಷೇತ್ರ ಇಂದು ಎನ್ನ ಅಪ್ಪೆ ಮಂತ್ರಮೂರ್ತಿ ಇಂದು ಹೊರಗಜ್ಜೆ ಇಂದು ನಮ್ಮ ಹುಳಿಗೆ ಇಂದು ನಮ್ಮ ವಾರಾಯಮ್ಮ ಇಂದು ನಮ್ಮ ಕ್ಷೇತ್ರ ನಾನು ನಮ್ಮ ಜೀವನಕ್ಕೂ ಬರ್ಪಣ ದುರಿತ ದೋಷಲು ದೂರಪ್ಪ ಮನಸ್ಸಿಗೆ ನೆಮ್ಮದಿ ಬರ್ಪುಡು ಭಗವದ್ಗೀತೆ ಬುಕ್ ಓಲುಡಿಕೆ ಅಂದ ಒಂಜಿ ಡ್ರವ ರೌಲ ಇಡುಂಡು ಪೂರೇನ ಲೆಗ್ಲು ಪೋಪ ಭಗವದ್ಗೀತೆ ಬುಕ್ ಒಂದು ಭಜನೆ ಮಲ್ಪವ ಹಿಂಗಲು ಆಂಡ ಇನಿ ಇಲ್ಲಿಂದ ಬೊಗ್ಗುನಾಗ ಭಗವದ್ಗೀತೆ ಬುಕ್ಕು ಡ್ರವರ್ ಹೋಯ್ತದು ಬರ್ಪುಂಡು ಅಡೆ ಮುಟ್ಟ ಪರಿಸ್ಥಿತಿ ಹೋಯ್ತಾನೆ ಭಗವದ್ಗೀತೆ ಪಂಡ ಅರ್ಥದಾದ ಈತು ಮಲ್ಲ ದೇವಸ್ಥಾನ ಆಡಿ ಈತ ಮಲ್ಲ ಕ್ಷೇತ್ರ ಬೆಳಗೊಡಂದಿತ್ತಂದ ಮೂಲ ಕಾರಣ ಭಗವದ್ಗೀತೆ ಪುಸ್ತಕ ಈತ ಮಲ್ಲ ಅಷ್ಟಮಂಗಳ ಅವಡಂದಿತ್ತಂದ ಮೂಲ ಕಾರಣ ಭಗವದ್ಗೀತೆ ಪುಸ್ತಕ ಅವಾಗ ಆ ಭಗವದ್ಗೀತೆಗೆ ನಮ್ಮ ಬೆಲೆ ಗೊತ್ತಿದ್ದಿಂದ ಅಂತ ನಮ್ಮ ದಾದ ಕಲ್ತೀನಿ ನಮ್ಮ ಈತ ವಿದ್ಯಾವಂತರಾದ ದಾದ ಪ್ರಯೋಜನ ಅದೇ ಭಗವದ್ಗೀತೆಗೆ ಬೆಲೆ ಗೊತ್ತಿದ್ದ ಅಂತ ದಾದ ಉಂಟು ಶುರು ನಮ್ಮ ಭಗವದ್ಗೀತೆಯನ್ನು ಪ್ರೀತಿ ಮಾಡಬೇಕಾಗ್ಬೋದು ಆಯ್ತಾ ಶಕ್ತಿದಾದ ಅಂದು ಅರಿವು ಮೂಡಿಸೋರು ಜೋಕ್ಲೆಗೆ ಅವಾಗನೇ ನಮ್ಮ ಧರ್ಮ ಜಾಗೃತಿ ಆಗೋದು ಅವಾಗ ನಮ್ಮ ಸಮಾಜ ಬಲೆ ಉಂಟು ದೇವಸ್ಥಾನ ಬಲೆ ಉಂಟು ನೆತ್ತುಲೆ ಈತ ನಮ್ಮ ಈತ ಖರ್ಚು ಮಾಡ್ತದೆ ಈತ ಬರೋ ಆಡಂಬರ ಪುರ ಮಲ್ತದೆ ನಮಗೆ ದಯ ಏರೇ ಕೊಡೋದು ನಮ್ಮ ಊರದ ಗ್ರಾಮದ ವಾರ್ಷಿಕೋತ್ಸವದ ಅವಾಗ ನಮ್ಮ ಊರದ ಜನಕುಲು ಬರ್ಪೇರು ಮಾತೆಲ್ಲ ಬರ್ಪೇರು ನಮ್ಮ ಪೊರಲು ಹೊರಲಿಗೆ ತೂದು ನಮ್ಮ ಅಪ್ಪನ ಆ ಕ್ಷೇತ್ರ ಬರ್ತದೆ ಆ ಈತ ಜನ ಭಕ್ತಿನ ಒಂದು ನೆಟ್ಟು ಶಕ್ತಿ ಉದ್ಭವ ಆಗೋದು ಆ ಶಕ್ತಿ ನನಾತ್ ಆ ಅಪ್ಪೆಗೆ ಚೈತನ್ಯ ಬರ್ಕೊಂಡು ಈಜಿನ ನಮ್ಮೂಲು ದಲ ಕಮ್ಮಿ ಆತಿನಾಗಿ ಜನದಲ್ಲಿ ಲೆಪ್ಪುನಾಗ್ತದೆ ಅವಾಗ ನಮ್ಮ ಊರೆಲ್ಲ ಇರ್ತೇನೆ ಭಕ್ತಿ ಇತ್ತಿನ ಅವ್ರು ಮಾತ್ರ ಶಕ್ತಿ ಬರೋದು ನಮ್ಮ ಊರೆಲ್ಲ ಒಟ್ಟಾದ ಇತ್ತಂದ ಮಾತ್ರ ಅವರ ಶಕ್ತಿ ಪ್ರಭಾವವಾಗಬಹುದು ಇದು ದೇವ ಮಾತನ್ನ ಆಟ ಆಡ್ತಾರೆ ಆತ ನಮ್ಮ ದೇವೇಂದ್ರ ಮಾತ ದೈವ ನೆತ್ತಲಿಲ್ಲ ಗಣಗಳು ಊರೆಲ್ಲ ಶಕ್ತಿನ ಅಡಕ ಮಾಡ್ಕೊಂಡು ದೇವಿನ ಉದ್ಭವ ಮಾಡ್ಕೊಂಡು ಅವಾಗ ಅವ್ರು ಎಂಚ ಬರ್ತೀನಿ ಶಕ್ತಿ ಅವಾಗ ನಮ್ಮ ಇದ್ದನ್ನ ಮಾತ್ರ ಆ ದೇವಿಯರ ಶಕ್ತಿ ಹೋಗ್ಕೊಂಡು ದಯ ಮಲ್ತದ್ದು ನಮ್ಮ ಮಾತಾಡ ಬರ್ಕೊಂಡು ಒಂಜಿ ಕ್ಷೇತ್ರ ಅವಡು ಒಂಜಿ ಓಲ ಒಂಜಿ ಕಾರ್ಯಕ್ರಮ ಅನಗ ಮನಸ್ಸು ದೀದು ಪ್ರೀತಿ ದೀದು ಬಲೆ ದಾಯಿಗೆ ಈ ಪಾತ್ರ ನನವರ ಮನ್ಪುರ ದಾಯ ಬಣ್ಣಗ ಆ ಕ್ಷೇತ್ರದ ಶಕ್ತಿ ಜಾಸ್ತಿ ಆಗೋಣ ಕಮ್ಮಿ ಆಗೋಣ ಆಗ್ತದೆ ನಾವು ಏತ್ ಜನ ಬರ್ಪ ಆತ ಶಕ್ತಿ ಜಾಸ್ತಿ ಆಗೋಣ ಅವಾಗ ಮಲ್ತಿನಾಗ ಸಾರ್ಥಕತೆ ಅಂದ್ರೆ ಆಗೋಣ ನಾನವರ ಈ ಭೂಮಿಗೆ ನಮ್ಮ ಬರ್ಪಣಜ್ಜ ಅಂತ ಗೊತ್ತಿಸಿ ಏತು ದಿನ ಉಲ್ಲ ಅಂತ ಗೊತ್ತಿಸಿ ಇತ್ತಿನಾಥ ದಿನ ಆ ದೇವರನ್ನ ಸೇವೆ ಮಲ್ಪನ ಚಿತ್ತನ ಯೋಗ ಭಾಗ್ಯ ಹೊರಡೆ ಬಂದ ಆ ದೇವರ ಖಂಡಿತವಾದ ನಮ್ಮ ಮನತ್ತೋಡು ಬಾಣಡು ಬೂರ್ನ ಚಿತ್ತನ ಬರ್ಸ ಬೂರ್ನಗ ತುಲೆ ಕ್ಲೀನ್ ಆದ ಪುಂಡು ತುಲೆ ಅರ್ಥ ಮಾಡ್ಲಿ ಬಾಣಡು ಬೂರ್ನ ಚಿತ್ತನ ಬರ್ಸ ಕ್ಲೀನ್ ಆದ ಪುಂಡು ಕಲ್ಮಶ ಪೂಜಿ ನೀರು ಆತ ಕ್ಲೀನ್ ಆದ ಪುಂಡು ಅವೇ ಗರ್ಭ ಗುಡಿತವಲ ಇದು ಬಂಜಿ ಹಿಡಿತಿನ ಆ ಎಳ್ಳೆ ಬಾಲೆ ಬರ್ಪಣೆ ದುಂಬು ಶುಭ್ರವಾದ ಕ್ಲೀನ್ ಆದ ಅವಳ ಜಂಜಾಟ ಅಜ್ಜಿ ವಾಕುರೇಲಜ್ಜಿ ಭೂಮಿಗೆ ಬೂರು ಸಾತಿಗೆ ಸಿಗುವಪ್ಪಣ ಅಪ್ಪೆಗೆ ದಾದ ಬಣ್ಣಗ ಅರಬೆ ಬಾಡ್ನ ಕಿರಿಕಿರಿ ಮಾಡ್ಕೊಂಡು ಆತನ ಇಂಜಿನ ಮಾಡ್ಕೊಂಡು ಲೂಟಿ ಮಾಡ್ಕೊಂಡು ಐದಪ್ಪ ಗುಳೆ ಒಂದು ಹೋದು ಅಂಚೆನೆ ಬಾಣದ ಬರ್ಸ ಬೂರ್ನಾಗ ತುಲೆ ಬೂರಿ ಸಾತಗೆ ಅಲ್ಪ ಅಂತ ಕೆಸರ ಆ ಪಳ್ಳ ಜಿಂಜಿದು ಅಲ್ಪ ಎಂತ ಬಚ್ಚ ಅದು ಆ ಕೆಸರು ನೀರು ಒಂಜಿ ತೋಡು ಸೇರಿದು ಈತ ಕಲ್ಮಶೋಲಿನ ಪೂರ ಪದದು ಒಪ್ಪುಂಡು ತುಲೆ ಜೀವನದ ಅರ್ಥವನ್ನು ನೇಟು ಮಾಡ್ಪಲೆ
ಇಂದುವೇ ಜೋಕುಲು ಬಂಜಿರ್ದು ಜನನಾದು ಅವ ಮಲ್ಲ ಅವಂದು ಬಣ್ಣಗ ಪಡಿಕೆ ಆ ಒಂಜಿ ಬೊಚ್ಚಾಂದಿನ ಪೂರ ಅಲ್ಪ ಅಲ್ಪ ಮಲ್ತಿನ ಗಲೀಜಿದ ಒಟ್ಟುಗ ಆ ಅಪ್ಪೆ ಎಂಚಿನನೇ ಅವಡು ಒರ್ಲು ಎನ್ನ ಮಗೆ ಪಾಡದು ಕ್ಲೀನ್ ದೀದು ಎಂಜಿನಾಲ ಕುರೆ ಎಣ್ಣ ಜೋಕ್ಲೆ ಗಾರಲ್ಲಿ ಎನ್ನ ಮೈ ಕಾಂಡಲ ದಾರ ತೊಂದರೆಜ್ಜಿ ಬಂದು ಆ ಅಪ್ಪೆ ಪೊರ್ಲ ಕಂಡು ತಗೊಂಡು ಆಡ ಇನಿಕ್ ಅಪ್ಪೆ ಮನೆ ಪಾಕರಿಗೆ ಎಂಚಿ ಆತ ಪೂರ್ಲ ತೂರ್ದು ಅದು ಪ್ರಜಾನ ಇನಿಕ್ ಆ ಅಪ್ಪೆ ಮನ ಪಾತ್ರಕ್ಕೆ ಏನಂದಿನಿ ದಾಯಿ ಬಂದು ನಮ್ಮ ಕ್ವಶನ್ ಕೊಡರು ದಾಯಿ ಬಂದ ಅಂದ್ರೆ ಒಂದೇ ಮಗೆ ಬಾರಿ ಪೊರ್ಲ ಕಂಡ್ರು ಮೂಕೆ ಮಲ್ತದ್ದು ಬಿಸ್ಕಿಟ್ ಇಲ್ಲ ವೇಳೆ ಪಡೋದನ್ನ ಒಂದು ವಿಚಾರ ಮಾಡೋದು ದಾಯಿ ಬಂದ್ರೆ ಈತು ಜನಕಾಲಿ ಆಯ್ನಕ್ಕೆ ಕಾರ ನಿದರ್ಶನ ಬರ್ಪುಣಿ ಯಾಕೆ ಪೊರ್ತಾಂಡಲ ಮಲ್ಲಜಿ ಅರ್ಥವಾಯಿ ನಾನು ಚಿತ್ರ ಪಾತ ಪನ್ನನ ಮಾತ್ರ ಮನಸ್ಸು ತಟ್ಟದ್ದು ನನ್ನ ಕ್ಷೇತ್ರ ಬೆಳೆಯುವುದು ಪಂಪುಣಿಯಕ್ಕೆ ನಿದರ್ಶನ ಕೊಡೋದು ಪಂಪೆ ಅವಾಗ ಈ ಕಲ್ಮಶಗಳನ್ನು ದಿಂಜಿದು ಈ ತೋಡು ಜಿಂಜಿನ ಚಿತ್ರ ಕಜಲ ಪೂರ ಪತ್ತೊಂದು ಹೋಪುಣ ಕಟಪುಣಿ ಸೇರುಂಡು ಕಟಪುಣಿ ಸೇರಿದು ಅವರು ನೂಕು ನುಗ್ಗಾಟ ಹಾಪುಣಪಾಣಿ ಸಮಾಜದೊಟ್ಟಿಗೆ ಸೇರೊಂದು ತುಳಿ ಶಾಲೆಡು ಕಾಲೇಜಿಗೆ ಪೂರ ತೂರ್ದು ಜಿಂಜಾಟ ಪೂರ ಸುರೊಂದು ಅನ್ಯರ ಬಂಡೇರಗಳು ಹಿಂದುತ್ವದ ಒಟ್ಟುಗು ಆ ಏತೋ ಕೇಸಿನ ಪೂರ ಪತ್ತೊಂದು ಜಂಜಾಟದ ಒಟ್ಟುಡು ಓವುಲ ಸಾದಿ ತೌಜಂದೆ ಲಾಸ್ಟ್ಗೆ ದೇವೇರ್ನಂಚಿ ಗಮನ ಕೊರ್ದು ಇತ್ತೆ ಮನಸ್ಸದ ನೆಮ್ಮದಿಡುಳ್ಳೆ ಅದೇನರೆ ಅಂದತ್ತೆ ಅವಾಗ ಆ ಕುರೆ ಅಂಚಿಂಚಿ ಕುರೆ ಈತದು ಸೇರುಡು ಓಡೆಗೆ ನದಿಗೆ ಸೇರುಡು ಆ ನದಿ ತಿಳಿಯಾದ ಪೋನುಂಡಲ್ಲ ಅಡಿಟಿ ಕೊತ್ತಲಿಗೆ ಹತ್ತನದ ತಾಯರದ ದುಂಡು ಪೂರ ಬರ್ಕೊಂಡು ಪಿರವಡು ನಮ್ಮದ ಪೆರಿಯ ಏನದಲ್ಲ ಉಳ್ಳೆ ದುಷ್ಟೇರು ಪೂರ ಬರ್ಪೇರು ಕಣ್ಣ ಕಟ್ಟಡು ಇಡೇಟು ಬರ್ಪೇರು ಅವಾಗ ಈ ನೀರು ಕೂಡ ಯಾನೆಯನ್ನ ಧರ್ಮ ಸೇರೋಡು ಪಂಡದು ಚಲಟು ಹೋಗ್ಕೊಂಡು ಒಳಗೆ ಕಡಲು ಸೇರೋಡು ಯಾನ್ ಕಡಲು ಸೇರೋಡು ಹಿಂದುತ್ವ ಪಂಪುಣ ದೇವರನ್ನ ಆ ನಡಿಗೆ ಸೇರೋಡು ಪಂಪುಣ ಚಿತ್ತನ ಹೊರಟು ಹೋಗ್ಕೊಂಡು ಅವಾಗ ಬೋಣು ನನಗ ಅವ್ರಲ್ಲ ಕಡಲು ಬಂದ್ಕೊಂಡು ನಿನ್ನ ಇಂಚಿತ್ತಿನ ಕುರಣಿಗೆ ಪತ್ತೊಂದು ಎನ್ನ ಉಡಲು ಸೇರೊಚ್ಚಿ ಅವಾಗ ಅವಾಗ ಇನ್ನ ಉಡಲು ಸೇರೋಡು ನನ್ನ ಯಾಂದಾದ ಅಲ್ಪೋಡು ಸುಣಿಗಾಲ ನಾಲ್ಕ ಮಲ್ಪೋಡು ನಮ್ಮ ದೇವರನ್ನ ನಿತ್ಯ ನಾಮ ಜಪ ನಮ್ಮ ಬೇರೆ ಶಿರಡಿ ಬಾಬದ ಹುಲ್ಲರು ಅಂಚೆನೆ ನಾಮ ಜಪ ದೇವರನ್ನ ನಾಮಸ್ಮರಣೆ ನಾಟಕ ಇಂಚಿತ್ತಿನ ಪೂರ ಮಲ್ತದು ನಮ್ಮ ಪೂರೇನ ಪೂರ ತಿಕ್ಕೊಂದು ಅಪಗ ನಮ್ಮ ಸಮಾಜದ ಉಡಲು ಸೇರುವ ಕಡಲದ ಉಡಲು ಸೇರುವ ಅಪಗ ಕುರೇನ ಪೂರ ತೆಗೆದು ಕಲಂಕ ನೀರು ಏತು ಬತ್ತಂಡಲ್ಲ ಅಲಜೆ ಅಲಜೆ ಅಲದ ಕುರೇನ ಪೂರ ತಕ್ಕದು ನೀರು ಏತದೆ ತಂಡಲ್ಲ ಅವ್ರು ಕೆಂಪಾಗುದು ಅವಾಗ ಸಮಾಜ ದೆತೊಂದಾಂಡ ಒಟ್ಟು ಸಮಾಜ ದೆತೊಂದಾಂಡ ನಮಗೆ ಓಲ ಕೊರತೆಜಿ ಐದವರ ಈ ಕುರೇನ್ ಬರ್ಪುಣಿಡ್ದು ನಮ್ಮ ಜೋಗುಲೆಗೆ ಎಡ್ಡೆಡ್ಡೆನ್ ಚಿತ್ತನ ವಿಚಾರಗಳೇನು ತಿಳಿಪಂದ ಮಾತ್ರ ನಮ್ಮ ಜನ್ಮ ಸಾರ್ಥಕ ಅವು ಪಣೊಂದು ಅವಕಾಶ ಕೊರ್ನೆಕ್ ಈ ಕ್ಷೇತ್ರದ ತಂತ್ರಲೆಗೆ ಅಂಜನೆ ಭಟ್ರೆಗೆ ಆ 5 ಜನ ಬೆಂಪುಣ ಚಿತ್ತನ ಅಧ್ಯಕ್ಷರೆಗಾಡು ಮಾತೆರೆಗಳ ದೇವರು ಆರೋಗ್ಯ ಭಾಗ್ಯ ಕೊರ್ದು ನನಾತ್ ಉತ್ತರೋತ್ತರ ಅಭಿವೃದ್ಧಿ ಮಾಡ್ಬಾಡು ಈ ಕ್ಷೇತ್ರದ ಬೇರೆ ಇಂಜಿನಂಡ ಐದು ಆನೆಯತ್ತ ಬೇಗ ನನ್ನ 1 ವರ್ಷದ ಹುಲ ಇದೆ ಆ ದೇವರು ಮಲ್ಪು ಲೆಕ್ಕ ಆ ಕ್ಷೇತ್ರದ ಅಪ್ಪೆ ಹುಲ ಹಿಡಿತಿನ ಚಿತ್ರ ಅಪ್ಪೆ ಮಂತ್ರಮೂರ್ತಿ ಅಂಚೆನೆ ನಮ್ಮ ವಾರಾಯಿ ಅಪ್ಪೆಡ ಸರ್ವ ಪಿದ ಹಿಡಿತೀನಿ ಅಂತಿನ ಕೊರಗಜ್ಜೆ ಅಂಜನೆ ಗುಳಿಗೆ ಮಾತ ಶಕ್ತಿ ಇಲ್ಲ ಐಕ್ಯ ಅದು ಈ ಕ್ಷೇತ್ರನ ಉನ್ನತ ಸ್ಥಾನಮಾನ ಪಂಡ ಆ ಒಂಜಿ ಯಾರನ್ನ ಲೆವೆಲ್ ದಾದ ಉಂಡು ಅಪ್ಪೆನ ವಾರಾಯಿ ಅಪ್ಪೆನ ಆ ಒಂಜಿ ಪವಿತ್ರತೆ ಎಂಜಂಡ ಆ ಶಕ್ತಿ ಎಂಜಂಡ ಐನ ತೆಜಪಾದಗೊರಡು ನನ್ನ 1 ವರ್ಷದೊಳಗೆ ಬಲ್ಪಿನ ವರ್ಷಕ್ಕೆ ನಂಗೆ ಬ್ರಹ್ಮಕಲಶವು ರೆಡಿಯಾದ ಉಪ್ಪಾಡು ಪೊಣಂದು ಮಾತೆರೆಗಳ ಧನ್ಯವಾದಗಳು. ಧನ್ಯವಾದಗಳು ಸರ್. ಸಾವಿರ ರೂಪಾಯಿ ಸಾವಿರ ಪದಾಡಿ ನೆಲೆ ರೀತಿಯ ಮಹಾದೇವಿ ಮೂರು ನೆಲೆಯಾಗ್ತೇವೆ ಇದಕ್ಕೆ ಪೂರ ಸಮೃದ್ಧಿಯನ್ನು ಕೊಟ್ಟುಕೊಂಡು ಮಾಸ ನೆಲೆಕೊಂಡು ಇಡೀ 13ನೇ ವರ್ಷದ ಈ ಸ್ಥಾಪನಾ ದಿನಾಚರಣೆ ನೀವು ಪೂರ್ಣ ಮತ್ತೊಂದಲ್ಲ 40 ವರ್ಷವೂ ತುಂಬಿಡೆ ಹೋಗಿದೆ ಗೊತ್ತುಂಟು ಹೊಸ ಬೇರೆ ಹೆಂಗೆಲ್ಲ ಅಕ್ಷರಧಾರೆ ಜಾಮೋದರಲ್ಲಿ ಹೊಸ ಪೂರ್ಣ ಮಾತ್ರ ಇತ್ತು ನಾವು ಬೇರೆ ಇಂದ್ರೆ ಒಂಜಿ ಒಳ್ಳೆ ಇರುತ್ತೆ ರಾಮ ಮಂದಿರ ಆ ಮಂದಿರ ಕೂಡ ಏನಾದ್ರು ಹೋಗಿ ತುಂಬಿಕೊಡೋದು ಅದನ್ನು ನೇರು ಕೊಡಬಹುದು ಇಲ್ಲೊಂದು ವಿಚಾರ ಏನೂ ಅಲ್ಲಿ
ನಮ್ಮ ರಾಜ್ಯದಲ್ಲಿ ಒಂಜೆ ಶುರು ಮಾಡ್ತದೆ ಮತ್ತು ಜನಪಕ ಜವನೆಲ್ಲ ಆಚರಣೆ ಸೇರಿ ಬೇರೆ ಕೊಡ್ತಾದ ಬೇರೆ ಜನ ಕಸಬು ಅದು ಪ್ರಿಂಟಿಂಗ್ ಐಟಿ ಕೂಡ ದೋಖ ತೀತಾರೆ ಅವರಿಗೆ ಗೊತ್ತು ಭೂಪಾಂತಿಗೆ ಈ ಕಡೆ ನೇರ್ಕೊಂಡು ಐಟ್ಲ ನಮ್ಮ ಅದಕ್ಕೆ ಪೂರ ಕೊಡ್ತೀವಿ ಈಗ ನಮ್ಮ ನಡೆಯೇ ಕೊಡ್ತೀವಿ ಪ್ರೀತಿ ಇತ್ತಿನಟ್ಟಿ ಅವ್ರು ನಡ್ತಂದು ಕೊಡು ಅಭಯಂಕರ ಬಾರ ಕೊರೆಯ ಬಲ್ಲಿ ಒಳ್ಳೆ ಕೊರಡ್ತಾನವ ಅಂಚ ಒಂಜಿ ಧಾರ್ಮಿಕವಾದ ఒక ಬಾರಿ ಒಂಜಿ ಮೃದು ಸ್ವಭಾವದ ಜನ ಯಾಕಂದ್ರೆ ದಾಮೋದರ ಹರ್ಷದಾರ ಈಗ ಹರ್ಷದಾರ ಬೇಕಿದ್ದಾರೆ ದಾಮೋದರ 5 ವರ್ಷ ಇದು ನಮ್ಮ ಈ ರೀತಿ ಪಂಡರೆ ನಮ್ಮ ಮಕ್ಕಳ ಜನ ಎಂದುಂಡತಿ ವ್ಯಕ್ತಿತ್ವ ಹೆಚ್ಚಿನ ಕಡೆ ಮಾತನ್ನು ಬಂದಾಗ ಒಂಜಿ ಆಧ್ಯಾತ್ಮಿಕವಾದಿ ಪುರಾತ ಚೈತನ್ಯ ಮಾಡಿ ಜೀವನ ಇರ್ತಿರ್ತಿಲ್ಲ ಬಾರಿ ನಮ್ಮ ಒಂದು ಸಂಸ್ಕೃತಿ ಮಾಡೋದು ದುಮ್ಮೂರು ಬೀಚಿ ನಡುತ್ತೆ ಮತ್ತೆ ನೋಡು ನಮ್ಮ ದೇವರೇನೆ ಆರಾಧನೆ ಮಾಡ್ಕೊಡ ಮಲ್ಕೋ ಪೂರ ಮಕ್ಕಳು ಒಂದು ಕೋರಿಗೆ ಹೋಯ್ಕೋ ಕೊಂಡೋಗ್ಬೇಕು ಆಂಡ ನಮ್ಮ ಜೀವನದ ದಾದ ನೆನ್ಕೊಡ್ಬೋದು ಮಲ್ಕೊಡ್ಕೊಂಡ ಒಂದು ನಮ್ಮ ಕಡಿಮೆ ದುಷ್ಟ ತಪ್ಪಲು ಕೂಡ ಕೊಡ್ತು ನಮ್ಮ ಒಂದೇ ರೀತಿಯಲ್ಲಿ ದೇವರನ್ನು ಆರಾಧನೆ ಮಾಡಿಕೊಂಡು ನಮ್ಮ ಸಂಸ್ಕೃತಿ ಪರಿಪರಿಸಲು ಪ್ರಯತ್ನ ಮಾಡ್ಕೊಂಡು ಅನುಕೂಲ ಅಂತೀನಿ ಶ್ರೀರಾಮ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಬಂದಿದೆ ಅದು ಮಾತ್ರ ಹಿಂದೂ ಸಂಸ್ಕೃತಿ ಅನೇಕ ಭಾರಿ ವರ್ಷ ತುಂಬಿದ ಸಹಸ್ರಗಟ್ಟ ವರ್ಷದ ಸಂಸ್ಕೃತಿ ಕೈ ಇತ್ತು ದಾನ ಅದೇ ಎಲ್ಲಿ ಆದಿ ಭಾರಿ ಜೀರ್ಣಾವಸ್ಥೆ ಉಂಟು ಇತ್ತೆ ಒಪ್ಪಿರ ಲಕ್ಕೂರು ಪರಿಸ್ಥಿತಿ ಜೀವನ ನಮ್ಮ ಸಂಸ್ಕೃತಿ ಎಡ್ಡಾಪರಂಚಿನ ಒಂದು ಸಂದರ್ಭ ಹೋದಾಗಿದ್ದು ಬರ್ತೇನೆ ನಮ್ಮ ಪೂರ ನಮ್ಮ ಸಂಸ್ಕೃತಿ ಧರ್ಮವನ್ನು ಬರ್ತಂದು ಪೂರ ದೇವರನ್ನ ಅಪ್ಪೆ ವಾನವನೇ ಏತಿ ರೂಪೊಳ್ಳುಳ್ಳಾರೆ ಆ ಉಪ್ಪು ಒಂಜೇ ರೂಪೊಡ ಅಂಡ ಇಡೀ ಪ್ರಪಂಚನ ಆ ಒಂಜಿ ಆವರಿಸಲಿತ್ತಿನ ಮಹಾಶಕ್ತಿ ನಮ್ಮ 3 ನಾವು ಪ್ರಾರ್ಥನೆ ಮಾಡ್ತದಿಲ್ಲ ಆರಾಧನೆ ಮಾಡ್ತದಿಲ್ಲ ಸರ್ವಶಕ್ತಿ ಆಗಿ ಶಾಸ್ತ್ರ ರೂಪಿ ಆಗಿ ನಮ್ಮದ ತಾಪತ್ರಯ ಪೂರ ದೂರ ಮಾಡ್ಕೊಳ್ತೀನ ನಮ್ಮ ನೆನಪಿನ ಒಂದು ಇಷ್ಟಾದರೂ ಕೊಡ್ಕೊಳ್ಳೋ ಮಹಾಶಕ್ತಿ ಅಮ್ಮ ಬಂಡಾಲು ಹೋಗ್ಕೊಂಡು ಹೋಗಿ ನಾವು ದೇವರ ಬೇರೆ ಕೊಡ್ಲಿಕ್ಕೆ ಭಕ್ತೋತ್ಸವಕ್ಕೆ ನಮ್ಮ ತಯಾರು ಮಾಡ್ಕೊಳ್ಳಿ ಬ್ರಹ್ಮಕಲಶವು ಸ್ಥಾಪನಾಚರಣೆ ಆಚರಣೆ ಮಾಡ್ಕೊಳ್ಳಿ ಅನ್ನೋ ಒಂದು ವಿಶ್ವಾಸ ಭಂಗ ಉಂಟು ಭಂಗ ಆ ಕಡೆ ಸುಖ ಏನು ಬರ್ಕೊಳ್ಳೋ ಕಡೆ ಸುಖ ಭಂಗನೆ ಆಗ ನಮ್ಮ ಆಶಿಂಚಿನ ಉಂಟು ಅದೇನು ಆ ಪೀಠ ಹುಡುಕಲ್ಲ ಅವಳು అయితే ಬೋರ್ನೋಡ್ ಮತ್ತು ಓಡು ಅದಕ್ಕೊಂದು ಆಸೆ ಅವನಿಗೆ ಧಾರ್ಮಿಕವಾದ ಲೆಕ್ಕ ಹಿಂದೂ ಧರ್ಮದ ಕಡೆ 1000 ಧರ್ಮ ಉಂಟು ಆ ಒಂಜಿ ಧರ್ಮ ಅದು ಪೂರಾ ಜೋಕುಲು ಒಂಜೇ ಹಾಕಿಲ್ಲ ಸೇವೆಗಳು ಕುರುಳಕ ಒಂದು ಪರಿಸ್ಥಿತಿ ಆ ದೇವರನ್ನ ಒದಗಿಸಾಕೊಂಡು 3 ಜನಗಳು ಆರೋಗ್ಯ ಕೊಡಿ ಅದೇ ಬುದ್ಧಿರು ಕೊಡಿ ನಮ್ಮ ಹಿರಿಯಗಳು ನಮ್ಮದು ಕೆಲವು ಸಂಗತಿಗಳು ಇಲ್ಲಿ 3 ನಮ್ಮ ಹಿರಿಯ ಕಡೆ ಆ 8 ಸಾತಿ ನಾಟಕ ಅಪ್ಪ ಏನಕ್ಕೆ ದಯ ಮಾಡ್ಕೊಳ್ಳೋದು ರಕ್ಷಣೆ ಮಾಡ್ಕೊಳ್ಳೋದು ಈ ಸಂದರ್ಭಗಳು ಕೆಲವೊಂದು ಜಿಂಜ ಪಾತ್ರ ತಿಳಿಯಂತೆ ಆಗ ನಮ್ಮ ಎಲ್ಲಿ ಆಸೆ ಹೆಚ್ಚಿನ ಅನ್ಕೊಂಡಾಗ ನಮ್ಮ ದುಂಬದ ಕೆಲವು ವಿಚಾರ ಉಂಟು ಐದು ಓಡ್ತಾರು ಐಟಿ ನಮ್ಮ ಕೊಂಡಾಗ ಇತ್ತ ಹಾಲಾತಿನ ಹೇಳ್ಬಾರಿ ನಮ್ಮ 1000 ಇದ್ದಾರೆ 1000 ಜಾತಿ ಪ್ರಚಲಿತ ಪೂರ ನಮ್ಮ ಒಂದೇ ಜಾತಿ ಹಿಂದೂ ಪೂರ ಹಿಂದೂ ಸಾನ್ನಿಧ್ಯ ದೇವರ ಪಾದ ಪದ್ಮಗಳಿಗೆ ಶಿರಸ ವಂದಿಸುತ್ತಾ ಧರ್ಮದರ್ಶಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಈ ವೇದಿಕೆ ಬಹಳ ಧರ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ದಿಗ್ಗಜರ ವೇದಿಕೆ. ನಾವು ಹೆಚ್ಚು ಮಾತಾಡೋ ಸಮಯ ಎಲ್ಲ ಇದು ಒಂದು ಧಾರ್ಮಿಕ ಸಂಸ್ಕಾರ ಅಂತ ಒಂದು ನಾಟಕವನ್ನು ವೀಕ್ಷಿಸುವಂಥ ಸಮಯ. ಜನ ಸ್ವಲ್ಪ ಕಡಿಮೆ ಇರ್ಬೋದು, ಆದರೆ ಭಕ್ತಿ ಪ್ರೀತಿ ಬಂದವರಲ್ಲಿ ಹೆಚ್ಚು ಇದೆ ಅಂತೇಳಿ ನನ್ನ ಅನಿಸಿಕೆ. ಆಗದಿಂದ ಒಂದಷ್ಟು ಮಾತುಗಳನ್ನು ಕೇಳ್ತಾ ಇದ್ದೇವೆ. ನಾವು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ಘಟನೆಗಳನ್ನು ಗಮನಿಸ್ತಾ ಇದ್ದೇವೆ. ಅಲ್ಲಿ ಗಿರೀಶನ್ನಿದ್ದಾರೆ, ಧರ್ಮದರ್ಶಿಗಳಿದ್ದಾರೆ, ಇವರೆಲ್ಲ ನಾನು ತುಂಬೆಯಲ್ಲಿ ಒಂದು 10 ವರ್ಷ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ. ಆ ಸಮಯದಲ್ಲಿ ನೋಡಿದವರವರು ಹಿಂದೂ ಸಂಸ್ಕಾರ ಸಂಸ್ಕೃತಿ ಉಳಿಸಬೇಕು, ಹಿಂದುತ್ವ ಉಳಿಸಬೇಕು ಈ ನಿಟ್ಟಿನಲ್ಲಿ ಕೆಲಸ ಮಾಡಿದವರು. ನಮ್ಮ ಭಾಗದಲ್ಲಿ ನನ್ನ ಗುರುಗಳಾಗಿರುವ ವಸಂತ್ ಶೆಟ್ಟಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಸ್ವಲ್ಪ ಒಂದಷ್ಟು ಕೆಲಸ ಮಾಡ್ತಾ ಬರುವವರು. ಆದರೂ ನಮ್ಮವರಿಗೆ ಅರ್ಥ ಆಗಲಿಲ್ಲ ಅಂತ ಹೇಳುವ ಒಂದು ಬೇಸರ ನಮಗೆ ತುಂಬ ಇದೆ. ಯಾಕೆಂತೇಳಿದರೆ ನಾನು ಒಂದು ಮಾತು ಬೇರೆ ಕ್ಷೇತ್ರದ ಬಗ್ಗೆ ಇಲ್ಲಿ ಮಾತಾಡಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಇಲ್ಲಿಯೋದು ನನ್ನ ಆರಾಧ್ಯ ಕ್ಷೇತ್ರ ನಂದವರದ ಬಗ್ಗೆ ಅಲ್ಲದೆ ಬೇರೆಯಲ್ಲಿ ಮಾತಾಡಲ್ಲ. ಆದರೆ ಮಾಣಿಲ ಶ್ರೀಗಳು ನಮಗೆ ಒಂದಷ್ಟು ಕರ್ತವ್ಯ ನಿರ್ವಹಿಸಲು ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಅನುವು ಕೊಟ್ಟಿದ್ದರು.
ನಾವು ಇವಾಗ ಏನು ನಮ್ಮ ವಸಂತ ಶೆಟ್ಟಿಯವರು ಹೇಳಿದರು ಆ ಮಾತನ್ನು ಅಲ್ಲಿ ಅವರು ನಮಗೆ ಹೇಳ್ತಿದ್ರು. ಜಾತಿ ಬಿಟ್ಟು, ಜಾತಿ ಅಂತ ಹೇಳಿದರೆ ಬೇಡ ಅಂತ ಹೇಳಲ್ಲ, ನಾವು ಯಾವಾಗಲೂ ಏನಾದರೂ ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ಪ್ರಪ್ರಥಮವಾಗಿ ನಮ್ಮ ಮನೆ ನೋಡ್ಕೊಳ್ಬೇಕು, ಆನಂತರ ನಮ್ಮ ಕುಟುಂಬ, ನಮ್ಮ ಉದ್ಯೋಗ, ಅದರ ನಂತರ ಸಮಾಜ ಸೇವೆ. ಇದನ್ನು ಉಳಿಸಿ ಬೆಳೆಸಿಕೊಂಡು ನನ್ನ ಗುರುವಾರ್ಯರು ಡಾಕ್ಟರ್ ಪ್ರಭಾಕರ ಭಟ್ರು ಹೇಳ್ತಿದ್ರು ನಮಗೆ. ಪ್ರಥಮವಾಗಿ ನಾವು ಅಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಾಗ ಆ ಶಾಲೆಯನ್ನು ಆರಂಭಿಸುವಾಗ ಇದೇ ಮಾತನ್ನು ಹೇಳಿದರು. ಈ ಇಲ್ಲು ತೂದು ಇಡೆ ಬರಡುಂದು, ಇಲ್ಲದ ಪೂರ ತೂದೈ ಬಗ್ಗೆ ಇಡೆ ಬರಡು ಅಂತೇಳಿ. ಹಾಗಾಗಿ ಅದನ್ನು ನಾವು ಪಾಲಿಸ್ತಾ ಬರ್ತಾ ಇದ್ದೇವೆ. ಆದರೆ ಜಾತಿ ಅಂತ ಹೇಳಿದೆಯಲ್ಲ, ಅದು ನಮಗೆ ಮಾಡಲ ಶ್ರೀಗಳು ಹೇಳಿದರು. ಅಲ್ಲಿ ಮನೆಯಿಂದ ಹೊರಡುವಾಗ, ಮೆಟ್ಟಲಿನಿಂದ ಕೆಳಗಡೆ ಕಾಲಿಡುವಾಗ ಜಾತಿಯನ್ನು ಬಿಟ್ಟು ನಾವು ಹಿಂದುತ್ವಕ್ಕಾಗಿ ನಾವು ಬರಬೇಕು, ಹಿಂದುತ್ವದ ಸಂರಕ್ಷಣೆಗಾಗಿ ಬರಬೇಕಂತೇಳಿ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇತ್ತೀಚೆಗೆ ನಾವು ಬೆಳವಣಿಗೆ ನೋಡಿದೆವು. ವಾಟ್ಸಪ್ಪು ಅದು ಇದು ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ 100 ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ 99 ಇನ್ಸ್ಟಾಗ್ರಾಮ್ ಅದು ನಮಗೆ ಮಾತ್ರ ಬಂದಿರ್ಬೋದು, ಬೇರೆಯವರಿಗೆ ಬೇರೆ ರೀತಿಯಲ್ಲಿ ಬಂದಿರ್ಬೋದು. ನಾವು ಏನು ತಪ್ಪು ಮಾಡಿದ್ದೇವೆ ಅಂತೇಳಿ ಅದನ್ನು ನೋಡಿದರೆ ಗೊತ್ತಾಗ್ತದೆ. ಒಳ್ಳೆಯ ಒಂದು ದೇವರು ಜಗನ್ಮಾತೆ ಒಳ್ಳೆಯ ಒಂದು ಪ್ರಧಾನಿಯನ್ನು ನಮಗೆ ಕೊಟ್ಟಿದ್ದಾರೆ ಈ ಸಮಯದಲ್ಲೂ ನಾವು ಜಾಗೃತರಾಗದಿದ್ದರೆ ನಾವು ಇನ್ನು ಯಾವಾಗ ಜಾಗೃತರಾಗುವುದು ಎನ್ನುವ ಒಂದು ಆಲೋಚನೆ ಮಾಡಬೇಕಾಗಿದೆ. ಅಂಥ ಪ್ರಧಾನಿಗಳಿಂದಾಗಿ ಇವತ್ತು ನೋಡಿ ಮಂಡಿಯೂರಿ, ನೆರೆಯ ದೇಶ ಮಂಡಿಯೂರಿ ಇವತ್ತು ಕ್ಷಮೆ ಯಾಚಿಸ್ತಾ ಕದನ ವಿರಾಮವನ್ನು ಕೇಳ್ತದೆ. ಆವಾಗ ನಮ್ಮ ಒಂದು ಶಕ್ತಿ ಏನಿದೆ ಅದು ಹಿಂದುತ್ವದಿಂದಾಗಿ ಬರಬೇಕು. ನಾವೆಲ್ಲರೂ ನಮ್ಮ ಪ್ರಧಾನಿಯವರ ಕೈ ಬಲಪಡಿಸಬೇಕು. ನಾನು ಪಕ್ಷದ ಬಗ್ಗೆ ಮಾತಾಡಲ್ಲ ಇಲ್ಲಿ, ನಾವು ಪಕ್ಷದಲ್ಲಿ ಇದ್ದೇವೆ, ಆದರೂ ಪಕ್ಷದ ಬಗ್ಗೆ ಮಾತಾಡಲ್ಲ. ಆದರೆ ನಮ್ಮ ಪ್ರಧಾನಿಯವರ ಕೈಯನ್ನು ಬಲಪಡಿಸಬೇಕು. ಆ ಸೇನೆಯವರಿಗೆ ಕೊಟ್ಟ ಸ್ವಾತಂತ್ರ್ಯ ಏನಿದೆ ಅದರಿಂದಾಗಿ ಇವತ್ತು ಎಲ್ಲವೂ ಸಾಧ್ಯವಾಗಿದೆ. ಆ ಪ್ರಧಾನಿಯವರು, ನಮ್ಮ ಮೋದಿಜಿಯವರು ಮಲಗಿರ್ಲಿಕ್ಕಿಲ್ಲ, ಒಂದು 15-18 ದಿನದಲ್ಲಿ ಮಲಗಿರ್ಲಿಕ್ಕಿಲ್ಲ. ಅಂತಹ ವ್ಯಕ್ತಿ ನಮಗೆ ಬಂದಿರೋದು ನಮ್ಮ ಪುಣ್ಯ. ಹಾಗಾಗಿ ನಾವೆಲ್ಲರೂ ನಾವೆಲ್ಲ ಮಾಡಿದ್ದೇವೆ. ಆದರೆ ಇವತ್ತಿನಿಂದ ಮತ್ತಷ್ಟು ಹೆಚ್ಚು ಈಗ ಕದನ ವಿರಾಮ ಆಗಿದೆ ಅಂತ ಹೇಳಿದರೆ ಮುಗಿತಂತೇಳಿ ಅಲ್ಲ, ಅದರ ಬಗ್ಗೆ ಇನ್ನೊಂದಷ್ಟು ಮಾತುಕತೆ ಇರ್ಬೋದು. ಅದನ್ನೆಲ್ಲ ಮಾಡುವಾಗ ನಾವು ಕೂಡ ಜಾಗೃತರಾಗಬೇಕು. ಅದರೊಂದಿಗೆ ನಾನು ವಿಶೇಷವಾಗಿ ಈ ಸಾನ್ನಿಧ್ಯದ ಬಗ್ಗೆ ಹೇಳಬೇಕಾಗ್ತದೆ. ನಮಗೆ ನಮ್ಮ ಮುದ್ರಣ ಕ್ಷೇತ್ರ, ನಾವೊಂದಷ್ಟು ಧಾರ್ಮಿಕ ಕ್ಷೇತ್ರದಲ್ಲಿ ಕೈ ಜೋಡಿಸಿ ಕೆಲಸ ಮಾಡ್ತಾ ಇರುವಾಗ ನಮಗೆಲ್ಲರೂ ಬಂದಿರುವುದು ಹೌದು, ಆರ್ಥಿಕ ಅಡಚಣೆ ಇದ್ದವರು ಬಂದಿರ್ಬೋದು. ಆದರೆ ನಾವು ಎಲ್ಲಿಯೂ ಯಾರನ್ನು ದೂಷಿಸಿಲ್ಲ. ಕೊಡದವರು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸ್ತಾನೆ ಇದ್ದಾರೆ. ಹೊಸನನ್ನು ಹೇಳಿದರು, ಅವರು ಒಂದು ಸಣ್ಣ ಮೊಬಲಗು, ಆದರೆ ಅವರು ಕೊಟ್ಟ ನಮಗೆ ಮಾರ್ಗದರ್ಶನಕ್ಕೆ ಅದು ಏನೂ ಅಲ್ಲ. ಅದನ್ನು ನಾನು ಈ ವೇದಿಕೆಯಲ್ಲಿ ಅವರು ಹೇಳಿದ್ದಕ್ಕೆ ಹೇಳ್ತಾ ಇದ್ದೇನೆ. ಅವರು ನಮಗೆ ಕೊಟ್ಟ ಮಾರ್ಗದರ್ಶನ ಆ ರೀತಿ ಇದೆ. ನಮ್ಮ ಬೆಳವಣಿಗೆ ದೃಷ್ಟಿಯಿಂದ ನಾವು ಉತ್ತುಂಗಕ್ಕೆ ಏರಿದ್ದೇವೆ, ಆ ನಿಟ್ಟಿನಲ್ಲಿ ಹೇಳ್ತಾ ಇದ್ದೇವೆ. ಆದರೆ ಧಾರ್ಮಿಕ ಕ್ಷೇತ್ರ ಬೆಳಗಬೇಕಾದ್ರೆ ನೋಡಿ, ಈ ಭಾಗದಲ್ಲಿ ನಾವೀಗ ದಾರಿಯಲ್ಲಿ ಬಂದೆವು, ನಾವು ಮಾತಾಡ್ತಾ ಬಂದೆವು. ಆ ದಾರಿ ಹೇಗಿದೆ ಅಂತೇಳಿ, ಯಾವ ಜನಾಂಗದವರು ಇದ್ದಾರೆ ಅಂತೇಳಿ ನಾವು ನೋಡಿದೆವು. ಒಂದೊಂದು ದಿನ ಇಲ್ಲಿ ಬಂದವರು ಗಮನಿಸಿರ್ಬೋದು, ನಿಮಗೆ ದಿನಾಲೂ ಅದರ ಪರಿಸ್ಥಿತಿ ಇರ್ಬೋದು. ಮಾರ್ಗದಲ್ಲಿ ಕೂಡ ವಾಹನ ಇದರಲ್ಲಿ ನಿಂತಿದ್ದು, ನಾವು ಬದಿಗೆ ಎಲ್ಲಿಂದ ಬರಬೇಕಿತ್ತು. ಅಂಥ ಸ್ಥಿತಿ ನಮ್ಮೂರಿನ ನಂದವಾಡದಲ್ಲಿ ಕೂಡ ಇದೆ, ನೀವು ಕಂಡಿರ್ಬೋದು. ಅದನ್ನೆಲ್ಲ ಎದುರಿಸೋದಾದರೆ ಅಷ್ಟು ಸುಲಭ ಇಲ್ಲ, ಆದರೆ ನಾವು ಎದುರಿಸಿದ್ದೇವೆ. ಹಾಗಾಗಿ ಇಂಥ ಸಾನ್ನಿಧ್ಯಗಳು ಬೆಳೆದಾಗ ಅವರ ಒಂದಷ್ಟು ಪ್ರಭಾವಗಳು ಕಡಿಮೆಯಾಗಿ ರಾಜಕೀಯ ಕೃಪಾಪೋಷಿತ ಅವರು ಒಂದು ಕರ್ತವ್ಯವನ್ನು ಅವರು ಮಾಡ್ತಾ ಇದ್ದಾರೆ. ನಮಗೆ ಅದು ಸಿಗಲ್ಲ. ನಾವು ನಮ್ಮ ಹಿಂದುತ್ವವನ್ನು ಗಟ್ಟಿ ಮಾಡಬೇಕು, ಅದರೊಟ್ಟಿಗೆ ಕೈ ಜೋಡಿಸ್ತಾ ಧರ್ಮ, ಸಂಸ್ಕಾರ, ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ಬೆಳಗಲಿರುವ ನಮ್ಮ ವಾರಾಯಿ ಅಮ್ಮನವರ ಕ್ಷೇತ್ರ, ಜಗನ್ಮಾತೆಯ ಕ್ಷೇತ್ರ ಎಲ್ಲರೂ ಕೂಡಿಕೊಂಡು ನಾವು ಕೂಡ ತಮ್ಮೊಂದಿಗೆ ಇದ್ದೇವೆ ಎನ್ನುವ ಒಂದು ಆಶ್ವಾಸನೆ ಕೊಡ್ತಾ ಅವಕಾಶಕ್ಕೆ ವಿರಮಿಸ್ತಾ ಇದ್ದೇನೆ. ಒಂದೇ ಮಾತಾಡ. ಧನ್ಯವಾದಗಳು ಉದಯನ್ ದಾಮೋದರ್ BM ಅವರಿಗೆ. ಧನ್ಯವಾದಗಳು. ಹಾಗೆ ಶ್ರೀ ಕುಂಜೇರ ಗುರುಸ್ವಾಮಿ ಇವರಿಗೆ ವಿಶ್ವನಾಥ್
ಕುಚೂರು ಇವರು ಸನ್ಮಾನವನ್ನು ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನು ಮುಂದೆ ಶ್ರೀ ಸಾಯಿ ಸೂರಜ್ ದಕ್ಷಿಣದ ಶ್ರೀ ಶಿರಡಿ ಸಾಯಿ ಮಂದಿರ ಶಂಭೂರು ಇವರಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಲಯನ್ ದಾಮೋದರ್ BM ಇವರು ಶಾಲು ಹಾಕಿ ಮಾಲೆಯನ್ನು ಹಾಕಿ ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಮುಂದೆ ಶ್ರೀ ರಜತ್ ಶೆಟ್ಟಿ ಕೋಯಮಜಲು ಅಧ್ಯಕ್ಷರು ಶ್ರೀ ದುರ್ಗಾ ಪರಮೇಶ್ವರಿ ವಾರಾಹಿ ಅಮ್ಮನವರ ಕ್ಷೇತ್ರ ಸತತವಾಗಿ ಈ ಕ್ಷೇತ್ರಕ್ಕೋಸ್ಕರ ಅವಿರತವಾಗಿ ಶ್ರಮವನ್ನು ವಹಿಸುತ್ತಿರುವಂತಹ ರಜತ್ ಶೆಟ್ಟಿ ಅವರಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿ ಶಾಲು ಹಾಕಿ ಹಾರವನ್ನು ಹಾಕಿ ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ರಜತ್ ಶೆಟ್ಟಿ ಕೋಯಮಜಲು ಇವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಗಲು ರಾತ್ರಿ ಎನ್ನದೇ ಈ ಕ್ಷೇತ್ರ ಬೆಳಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸತತವಾಗಿ ಪರಿಶ್ರಮವನ್ನು ಪಡ್ತಾ ಇರುವಂತಹವರು. ಇವರ ಈ ಪರಿಶ್ರಮದಿಂದಾಗಿ ಇಂದು ಕ್ಷೇತ್ರಕ್ಕೂ ಕೂಡ ಒಂದಷ್ಟು ಒಳ್ಳೆಯ ಕೆಲಸಗಳು ನಡೀತಾ ಇದ್ದಾವೆ. ಹಾಗಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಈ ಸನ್ಮಾನವನ್ನ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ದೇವರ ಸೇವೆಯನ್ನ ಮಾಡ್ತಾ ಇರುವಂತಹ ಈ ದೇವಸ್ಥಾನದ ಅರ್ಚಕರಾಗಿರುವಂತಹ ಚಂದ್ರ ಅವರಿಗೂ ಕೂಡ ಶಾಲನ ಹಾಕಿ ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಂಡಿದ್ದಾರೆ. ಹಾಗಾಗಿ ಸ್ಟೇಟಸ್ ಕಥೆಗಳು ಇಂದಿಗೆ ಒಟ್ಟಿಗೆ 1800 ಕಥೆಯನ್ನು ಬರೆದಿರ್ತಾರೆ. ಅದೇ ರೀತಿ ಇವರಿಗೆ ಕರ್ನಾಟಕ ಅಚೀವರ್ಸ್ ಬುಕ್ ಅವಾರ್ಡ್, ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಅದೇ ರೀತಿ ಇವರು ನಾಟಕ, ಅಭಿನಯ, ನಿರ್ದೇಶನ, ಬರವಣಿಗೆ ಇದರಲ್ಲಿ ತಮ್ಮ ಹವ್ಯಾಸ ನಡೆಸಿಕೊಂಡಿರುತ್ತಾರೆ. ಇವರಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಒಟ್ಟಿಗೆ ಸೇರಿ ಸನ್ಮಾನ ಮಾಡಬೇಕೆಂದು ನಾನು ನಿಮ್ಮ ಹತ್ರ ವಿನಂತಿ ಮಾಡಬೇಕೇನೆ. ಎಲ್ಲ ಮಕ್ಕಳು ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಗಣ್ಯರು ಈ ಮಕ್ಕಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಈ ಮಕ್ಕಳ ಈ ಸಾಂಸ್ಕೃತಿಕ ಕೆಲಸಗಳು ಇನ್ನೊಂದಷ್ಟು ಹೆಚ್ಚಾಗಲಿ, ಇನ್ನೊಂದಷ್ಟು ಹೊಸ ಹೊಸ ವೇದಿಕೆಗಳು ಈ ಮಕ್ಕಳಿಗೆ ಸಿಗಲಿ. ಈ ಮಕ್ಕಳ ಸಾಂಸ್ಕೃತಿಕ ಕೆಲಸದ ಈ ಸಾಧನೆಗಳು ಇನ್ನೊಂದಷ್ಟು ಹೆಚ್ಚು ವೇದಿಕೆಗಳಲ್ಲಿ ಪ್ರಶಂಸೆಯನ್ನು ಗಳಿಸಿಕೊಡ್ಲಿ. ಈ ವೇದಿಕೆಗಳ ಮೂಲಕ ಈ ಮಕ್ಕಳು ಜಗತ್ ಪ್ರಸಿದ್ಧರಾಗಲಿ ಅನ್ನುವಂಥ ಆಶಯದೊಂದಿಗೆ ಎಲ್ಲ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲಿ ಅಂತ ಆ ತಾಯಿಯಲ್ಲಿ ಪ್ರಾರ್ಥಿಸ್ತಾ ಕಾರ್ಯಕ್ರಮ ನಡೆದ ಎಲ್ಲ ಮಕ್ಕಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಲ್ಲಿಯ 13ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಇಂದು ಮೇ 10ರಂದು ಸಭಾ ಕಾರ್ಯಕ್ರಮದ ಎಲ್ಲ ಅಧ್ಯಕ್ಷತೆ ಹಾಗೂ ಅತಿಥಿಯರು ಬಂದಿರ್ತಾರೆ.
ಅವರೆಲ್ಲರಿಗೂ ಒಂದೇ ಮಾತಿನಲ್ಲಿ ವಂದಿಸುತ್ತಾ ನನ್ನ ಈ ಪ್ರೀತಿಯ ಚೊಕ್ಕವಾದ ಒಂದು ವಂದನಾರ್ಪಣೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.